ಭಗವಂತ ಅರ್ಜುನನಿಗೆ ಕಾಣಿಸಿದಂಥ ತನ್ನ ಅಪೂರ್ವ ರೂಪ ಬಹಳ ದುರ್ಲಭ ರೂಪ. ಇದು 11ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಇಂಥ ಅಪೂರ್ವ ರೂಪವನ್ನು ಕಾಣೋದಕ್ಕೆ ದೇವತೆಗಳು ತುಂಬ ಆಸೆಯಿಂದ ಅನುಗಾಲ ಕಾಯ್ತಾ ಇರ್ತಾರೆ. ಕೃಷ್ಣ ಇಲ್ಲಿ ಕೊಟ್ಟ ಸಂದೇಶ ಮತ್ತೆ ಹೇಳ್ತಾನೆ, ಸ್ವಸಾಮರ್ಥ್ಯದಿಂದ ಅಂದರೆ ವೇದಾಧ್ಯಯನದಿಂದ, ಯಜ್ಞದಿಂದ, ದಾನದಿಂದ, ತಪಸ್ಸು ಇತ್ಯಾದಿ ಕರ್ಮಗಳು ಮಾಡುವ ಮುಖೇನ, ಈ ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ, ವೇದಾಧ್ಯಯನ, ಯಜ್ಞ, ದಾನ, ತಪಸ್ಸು ಇತ್ಯಾದಿ ಕರ್ಮಗಳು ಮಾಡುವ ಮುಖೇನ ನನ್ನ ವಿಶಿಷ್ಟ ರೂಪವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಭಗವಂತನನ್ನು ಕಾಣೋದಕ್ಕೆ ಮೂಲವಾಗಿ ಬೇಕಾಗಿರುವಂಥ ಮೂಲ ಮಂತ್ರ ಏನಂತಂದರೆ ಭಕ್ತಿ. ಏಕನಿಷ್ಠೆಯಿಂದ ಭಗವಂತನನ್ನು ಅನನ್ಯವಾಗಿ ಭಕ್ತಿ ಮಾಡೋದರಿಂದ ಆತನನ್ನು ಸೇರಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಆತನ ಅನುಗ್ರಹ ಪಾತ್ರಲಾಗಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರಿಗೂ ಮಿಗಿಲಾದಂಥ ಭಗವಂತ ಭಕ್ತರ ಪರಾಧೀನ. ಭಗವಂತನನ್ನು ಕಾಣೋದಕ್ಕೆ ಭಕ್ತಿಯ ಜೊತೆ ಇರುವಂಥ ಅತಿ ಮುಖ್ಯವಾದಂಥ ಅಂಶವನ್ನು ಕೃಷ್ಣ ಹೇಳಿದ. ನಾವು ಮಾಡುವಂಥ ಕಾರ್ಯವನ್ನು ನಾನು ಮಾಡಿದೆ ಅಂತ ಅಹಂಕಾರ ಪಡದೆ, ಭಗವಂತ ನನ್ನ ಕೈಯಿಂದ ಮಾಡಿಸಿದ ಎನ್ನುವಂಥ ಅನುಸಂಧಾನ, ಅರ್ಪಣಾಭಾವ, ಫಲದ ಆಪೇಕ್ಷೆ ಇಲ್ಲದಂಥ ಭಕ್ತಿ, ದ್ವೇಷ ಪ್ರತೀಕಾರ ಇಲ್ಲದಂಥ ಭಗವಂತನಲ್ಲಿ ಶರಣಾಗತಿ, ನಿರ್ಲಿಪ್ತ ಭಾವದಿಂದ ಭಗವಂತನ ಸರ್ವೋತ್ತಮ ಎನ್ನುವಂಥ ಸತ್ಯವನ್ನು ಅರಿತವನು ಪ್ರೀತಿಸುವುದು, ಇದರಿಂದ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಮ್ಮ ಪ್ರತಿಯೊಂದು ಅನುಸಂಧಾನದಲ್ಲಿ ಈ ಎಚ್ಚರ ನಮಗಿರಬೇಕು. ಸೊ ಹೀಗೆ ಯಾವ ರೀತಿ ಈಗ ನಮಗೆ 11ನೇ ಅಧ್ಯಾಯದಲ್ಲಿ ಭಕ್ತಿ ಬಿಟ್ಟರೆ ಬೇರೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಭಗವಂತ. ಭಕ್ತಿ ಅಂದರೆ ಪ್ರೀತಿನೇ. ಆ ಪ್ರೀತಿ ನಮ್ಮಲ್ಲಿ ಮೂಡಬೇಕು. ಸೊ ನಮಗೆ ಪ್ರೀತಿ ಏನಿರುತ್ತೆ, ನಮಗೆ ನಾವಂದ್ರೇ ಪ್ರೀತಿ. ಬೇರೆ ಹೇಳ್ತಾರೆ, ಉಪನಿಷತ್ಕಾರ ಹೇಳ್ತಾರೆ, ಮನುಷ್ಯ ತನ್ನನ್ನು ಬಿಟ್ಟು ತಾನು ಬೇರೆಯವ್ರನ್ನ ಪ್ರೀತಿ ಮಾಡೋದಿಲ್ಲ. ಇದು ಸ್ಟ್ಯಾಂಡರ್ಡಾಗಿ ಅವ್ರು ಹೇಳುವಂಥ ಮಾತು. ನವಾರಿ ಪತ್ಯುಕ್ಕಾಮಾಯ ಪತಿ ಪ್ರಿಯಂಭವತಿ ಆತ್ಮನಸ್ಥ ಕಾಮಾಯ ಪತಿ ಪ್ರಿಯಂಭವತಿ. ನವಾರೇ ಜಾಯಾಯ ಕಾಮಾಯ ಜಾಯಾ ಪ್ರಿಯಾ ಭವತಿ ಆತ್ಮನಸ್ಥ ಕಾಮಾಯ ಜಾಯಾ ಪ್ರಿಯಾ ಭವತಿ. ನವಾರೇ ಪುತ್ರಾಣಾಂ ಕಾಮಾಯ ಪುತ್ರ ಪ್ರಿಯಂಭವತಿ ಆತ್ಮನಸ್ಥ ಕಾಮಾಯ ಪುತ್ರ ಪ್ರಿಯಂಭವತಿ. ಗಂಡು ಹೆಣ್ಣನ್ನು ಯಾಕೆ ಪ್ರೀತಿಸ್ತಾನೆ? ಹೆಣ್ಣಿನಿಂದ ತನಗೆ ಬೇಕಾದಂಥ ಸಹಕಾರ ಸುಖ ಸಿಗತ್ತೆ ಅಂತ ಪ್ರೀತಿಸ್ತಾನೆ. ಅದು ಎರಡೂ ಸಿಗದೇ ಇದ್ದಾಗ ಏನಂತಾನೆ? ನನಗೆ ಬೇಕಾಗಿಲ್ಲ, ಡೈವರ್ಸ್ ಫೈಲ್ ಮಾಡೋಣ ಅಂತ ಹೇಳ್ತಾನೆ. ಯಾವುದನ್ನು ಪ್ರೀತಿ ಮಾಡ್ತಾನೆ? ಅವರಿಂದ ತನಗೆ ಸಿಕ್ಕೋ ಬೆನಿಫಿಟ್ಸನ್ನು ಪ್ರೀತಿ ಮಾಡ್ತಾನೆ. ಬೆನಿಫಿಟ್ಸ್ ಸಿಗೋಷ್ಟರಿಗೂ ಅವ್ರ ಮೇಲೆ ಪ್ರೀತಿ ಇರ್ತದೆ. ಬೆನಿಫಿಟ್ಸ್ ಯಾವಾಗ ಕಡಿಮೆ ಆಗ್ತದೋ ಬೇಡ ನೀನು ಅಂತ ಹೇಳ್ತಾನೆ. ಸೇಮ್ ವೇ ಹೆಂಡತಿ ಕೂಡ ಅಷ್ಟೇ. ಗಂಡನಿಂದ ಒಂದು ರಕ್ಷಣೆ ಸಿಗತ್ತೆ, ಒಂದು ಸಹಕಾರ ಸಿಗತ್ತೆ ಅಂದರೆ ಪ್ರೀತಿ ಮಾಡ್ತಾಳೆ. ಸಿಗಲಿಲ್ಲ ಅಂತಂದರೆ ಬೇಡ, ಡೈವರ್ಸ್ಗೆ ಹೋಗೋಣ ಅಂತ ಹೇಳ್ತಾರೆ. ಇಬ್ಬರೂ ಸೇರಿ ಮಕ್ಕಳನ್ನಾರು ಪ್ರೀತಿ ಮಾಡ್ತಾರ? ಪುತ್ರಾಣಾಂ ಕಾಮಾಯ, ಮಕ್ಕಳನ್ನು ಯಾಕೆ ಪ್ರೀತಿ ಮಾಡ್ತೇವೆ? ನನ್ನ ಮಗು. ನಾಳೆ ಆ ಮಗು ಏನಾದರೂ ನಮ್ಮ ಮಾತು ಏನಾದರೂ ಕೇಳಲಿದ್ದರೆ ಏನಾಗ್ತದೆ? ನೀನು ನನಗೆ ಮಗುನೇ ಅಲ್ಲ, ಡೈವರ್ಸ್ ಕೊಡ್ಲಿಕ್ಕೆ ಬರೋಲ್ಲ, ನಿನ್ನ ಹಾದಿನಿಂದು ನನ್ನ ಹಾದಿನಿಂದು, ಅಪ್ಪಗೆ ಮಗ ಮಾತುಕತೆಯೇ ಇರಲ್ಲ. ಯಾಕೆ ಹೀಗೆ? ಎಲ್ಲರೂ ಸೇರಿ ದುಡ್ಡನ್ನಾದರೂ ಪ್ರೀತಿ ಮಾಡ್ತಾರಾ? ಇದೆಲ್ಲರಿಗೂ ಗೊತ್ತಿದ್ದೆ ಅಲ್ವಾ, ಎಲ್ಲರಿಗೂ ದುಡ್ಡಂದರೆ ಇಷ್ಟ. ಅದಕ್ಕೂ ಹೇಳ್ತಾರೆ, ನವಾರೇ ವಿತ್ತಸ್ಯ ಕಾಮಾಯ ವಿತ್ತ ಪ್ರಿಯಂಭವತಿ ಆತ್ಮನಸ್ಥ ಕಾಮಾಯ ಸರ್ವಂ ಪ್ರಿಯಂಭವತಿ ಅಂತ ಹೇಳ್ತಾರೆ. ದುಡ್ಡಿನ ಯಾಕೆ ಪೂಜೆ ಮಾಡ್ತೀವಿ? ನಾವು ಪ್ರೀತಿ ಮಾಡ್ತೇವೆ ಪೀಠದ ಮೇಲಿಟ್ಟು ಪೂಜೆ ಮಾಡಲಿಕ್ಕೆ. ಆ ದುಡ್ಡಿನಿಂದ ನನಗೆ ಬೇಕಾದಂಥ ಸುಖವನ್ನು ಪರ್ಚೇಸ್ ಮಾಡಿಕೊಳ್ಬೋದು ಅಂತ ನಾವು ಪ್ರೀತಿ ಮಾಡ್ತೇವೆ. ನಿಜವಾಗಿ ಪ್ರೀತಿ ಮಾಡೋದು ನಮ್ಮ ಸುಖವನ್ನೇ. ನಮ್ಮ ಸುಖವನ್ನು ಪರ್ಚೇಸ್ ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ಆ ಹಣ ಏನು? ಒಂದು ವೇಸ್ಟ್ ಪೇಪರ್. ನೋಟ್ ಬ್ಯಾನ್ ಆದಾಗೆಲ್ಲ ನಾವು ನೋಡಿದ್ವಲ್ಲ, ಈಗ ಯಾರಾದರೂ ಹಳೆ ನೋಟ್ ಕೊಟ್ಟರೆ ಅಂದ್ಕೊಳ್ಳಿ ಕಿತ್ತು ಬಿಸಾಡ್ತೇವೆ. ಯಾಕೆಂದರೆ ನನಗೆ ಬೇಕಾದ ಸುಖವನ್ನು, ನನಗೆ ಪ್ರೀತಿಯಾದಂಥ ವಸ್ತುವನ್ನು ಕೊಂಡುಕೊಳ್ಳಿಕ್ಕೆ ಆ ಹಣ ಕೆಲಸಕ್ಕೆ ಬರೋದಿಲ್ಲ. ಒಂದು ಬ್ಯಾಗ್ ತುಂಬ ನಮಗೆ ರೂಪಾಯಿ ನೋಟ್ಸ್ ಸಿಕ್ತು, 100 ರೂಪಾಯಿ ನೋಟ್ಸ್ ಇದೆ, 500 ಇದೆ, ಆದರೆ ಅದು ಪಾಕಿಸ್ತಾನ್ ಕರೆನ್ಸಿ ಅಂದ್ಕೊಳ್ಳಿ, ಏನು ಉಪಯೋಗ? ಕಿತ್ತು ಬಿಸಾಡ್ತೇವೆ ನಾವು. ಈ ನಮ್ಮ ಹತ್ರದ್ದು ಎಲ್ಲಿ ಬಂದು ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ನಿಂಗೆ ಎಲ್ಲಿಂದ ಬಂದು ಅಂತೇಳಿ ಬಿಸಾಡ್ತೇವೆ. ಅದೇ ಇಂಡಿಯನ್ ರುಪೀಸ್ ಸಿಕ್ಕಿದ್ರೆ ಜೋಪಾನವಾಗಿ ಬೀರುವದಲ್ಲಿ ಇಟ್ಕೊಡ್ತೇವೆ. ಇಲ್ಲಿ ನಾವು ಯಾವುದನ್ನು ಪ್ರೀತಿ ಮಾಡ್ತಾ ಇದ್ದೇವೆ? ನೋಟನ್ನು ಪ್ರೀತಿ ಮಾಡ್ತಿದ್ದೀವ? ನಿಜವಾಗ ಕರೆನ್ಸಿ ನೋಟನ್ನು ಪ್ರೀತಿ ಮಾಡೋದು ಬೇರೆ ವಿಚಾರ. ಬಂಗಾರನೂ ಅಷ್ಟೇ. ಯಾಕೆ ಪ್ರೀತಿ ಮಾಡ್ತೇವೆ?
ನಮಗೆ ಆನಂದ ಆಗ್ತದೆ ಹಾಕ್ಕೊಂಡ್ರೆ. ನಮಗೆ ಆನಂದ ಆಗಲಿಲ್ಲ ಅಂತ ಕಿತ್ತು ಬಿಸಾಡ್ತೇವೆ. ಈಗ ಅವಧೂತ ಶಿಖಾಮಣಿಗಳು ಅವರೆಲ್ಲ ಕೂಡ ಬಂಗಾರ ನೋಡಿದ್ರೆ ಅದು ಏನು ಕಲ್ಲಿದ್ದಂಗೆ. ಭಗವದ್ಗೀತೆಯಲ್ಲೇ ಬರುತ್ತೆ, ಸ್ಥಿತಪ್ರಜ್ಞರಿಗೆ, ಅವಧೂತಗಳಿಗೆ, ಸಿದ್ಧಪುರುಷರಿಗೆ ಬಂಗಾರ, ರತ್ನ, ಮಾಣಿಕ್ಯಗಳು ಕಲ್ಲಿದ್ದಂಗೆ ಕಾಣುತ್ತೆ. ಯಾಕಂದರೆ ಅದಕ್ಕೂ ಡಿಫ್ರೆನ್ಸ್ ಇಲ್ಲ. ಯಾಕೆಂದರೆ ಅದು ಅವ್ರ ಸುಖಕ್ಕೆ ಕೆಲಸಕ್ಕೆ ಬರಲ್ಲ. ಹಾಗಾಗಿ ಅವ್ರು ಕಲ್ಲಿದ್ದಂಗೆ ನೋಡ್ತಾರೆ. ನಿಜವಾಗಿಯೂ ಮನುಷ್ಯ ಪ್ರೀತಿ ಮಾಡೋದು ಯಾವುದನ್ನು? ತನ್ನನ್ನು ಪ್ರೀತಿ ಮಾಡ್ತಾನೆ. ಸೊ ನನ್ನ ಮೇಲೆ ನನಗೆ ಪ್ರೀತಿ, ನನ್ನ ಮೇಲೆ ನನಗೆ ಪ್ರೀತಿ ಅಂತಂದಾಗ ಮೊದಲು ನಾನು ಅಂತ ಕೂಡ ತಿಳ್ಕೊಳ್ಬೇಕಲ್ಲ. ಸರ್, ನನ್ನಲ್ಲಿ ಯಾವುದನ್ನು ಪ್ರೀತಿ ಮಾಡೋದು ನಾನು ಅಂತಂಬೋದೇ ದೊಡ್ಡ ಗೊಂದಲವಾದ ವಿಚಾರ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಮೊದಲು ಭಗವಂತನ ತಿಳ್ಕೊಳ್ಳೋಕೆ ಹೋಗಬೇಡ, ಫಸ್ಟು ನಿನ್ನನ್ನು ನೀನು ತಿಳ್ಕೊ. ನೀನಂದರೆ ಏನು ಅದನ್ನು ತಿಳ್ಕೊ ಅಂತ ಹೇಳ್ತಾರೆ. ಸೊ ಆ ನಾನು ಅಂತಂಬೋದು ಏನು ತಿಳ್ಕೊಂಡ್ರೆ ಆಮೇಲೆ ನಿಜವಾಗಿ ನಾನು ಯಾವುದನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಾಗ್ತದೆ. ಯಾಕೆಂದರೆ ನಾನು ನನ್ನ ಸುಖವನ್ನು ಬಯಸ್ತೇನೆ, ಕರೆಕ್ಟ್. ಆದರೆ ಒಂದು ಕಾಲದಲ್ಲಿ ಕೊಟ್ಟಂಥ ಸುಖ ಇನ್ನೊಂದು ಕಾಲದಲ್ಲಿ ಕೊಡೋದಿಲ್ಲ. ಯೌವನದಲ್ಲಿದ್ದಂಥ ಸುಖ ವೃದ್ಧಾಪ್ಯದಲ್ಲಿರಲ್ಲ. ಬಾಲಕನಾಗಿದ್ದಂಥ ಸುಖ, ಬಾಲಕನಾಗಿ ಇದ್ದಾಗ ಒಂದು ಚಾಕ್ಲೇಟ್ ತಿಂದರೆ ಆಗ ಆಗುವಂಥ ಸಂತೋಷ ಒಬ್ಬ ಮುದುಕ ಅದೇ ಚಾಕ್ಲೇಟ್ ತಿಂದರೆ ಬರಲ್ಲ. ಯಾಕೆ ಹೇಗೆ? ನಿಜವಾಗ ನಾನಂದರೆ ಏನು? ಬದಲಾಗಿದ್ದೇನು? ಒಂದಕ್ಕಿಷ್ಟವಾದದ್ದು ಇನ್ನೊಂದಕ್ಕಿಷ್ಟ ಇರೋದಿಲ್ಲ, ಕಣ್ಣಿಗಿಷ್ಟವಾದ ಕಿವಿಗಿಷ್ಟ ಆಗೋದಿಲ್ಲ. ಯಾಕೆ ಈ ರೀತಿ? ನಿಜವಾಗ ನಾನು ಅಂದರೆ ಡೆಫಿನೇಷನ್ ಏನು? ಅದಕ್ಕೆ ನಾನು ಅಂದರೆ ಮೊದಲು ತಿಳ್ಕೊಳ್ಬೇಕು. ನಿಜವಾಗ ಭಕ್ತಿ ಅಂತ ತಿಳ್ಕೊಬೇಕಾದ್ರೆ ಭಗವಂತನ ಬಗ್ಗೆ ತಿಳಿಬೇಕು. ಭಗವಂತನ ಬಗ್ಗೆ ಭಕ್ತಿ ಬರಬೇಕಾದ್ರೆ, ಆ ಪ್ರೀತಿ ಬರಬೇಕಾದ್ರೆ ಪ್ರೀತಿಯ ಡೆಫಿನೇಷನ್ ತಿಳ್ಕೊಳ್ಬೇಕು. ಪ್ರೀತಿಯ ಡೆಫಿನೇಷನ್ ತಿಳ್ಕೊಂಡಾಗ ನನ್ನ ಮೇಲೆ ನನಗೆ ಪ್ರೀತಿ, ನನಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಪ್ರೀತಿ ಮಾಡ್ತಾರೆ. ನನ್ನ ಏನೇನು ಬೈಕ್ಗಳಿದೆ ಅದನ್ನು ಯಾವುದೇ ದೇವರು ಈಡೇರಿಸ್ತಾರೋ ಅವರನ್ನು ನಾನು ಪ್ರೀತಿ ಮಾಡ್ತೇನೆ, ಭಕ್ತಿ ಮಾಡ್ತೇನೆ. ನನ್ನ ಬೈಕ್ಗಳನ್ನು ಈಡೇರಿಸಿಲ್ಲ ಅಂತಂದರೆ ನಾನು ಆ ದೇವರನ್ನ ಪ್ರೀತಿ ಮಾಡೋದಿಲ್ಲ. ಅದಕ್ಕೆ ಕೃಷ್ಣ 11ನೇ ಅಧ್ಯಾಯದಲ್ಲೇ ಹೇಳ್ತಾನೆ, ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ಅಹಂಕಾರದಿಂದ ಮಾಡಲಿಕ್ಕೆ ಹೋಗಬೇಡಪ್ಪ. ಯಾಕೆಂತಂದರೆ ಒಂದು ವೇಳೆ ಭಗವಂತ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ಪ್ರೀತಿ ಬರೋದಿಲ್ಲ, ಅಲ್ಲಿ ಭಕ್ತಿ ಎಂಬ ಕಾನ್ಸೆಪ್ಟ್ ಇರೋದಿಲ್ಲ. ಸೊ ಈಗ ನಾನು ಅಂತಂಬೋದು ಮಾಡಿದೆ ಅಂತಂಬೋದು ಇರಬಾರ್ದು, ನನ್ನ ಸ್ವಾರ್ಥ ಇರಬಾರ್ದು. ಅಂದರೆ ಮೊದಲು ನಾನು ಅಂದರೆ ತಿಳ್ಕೊಳ್ಬೇಕು. ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ. ಸೊ ಇದ್ರ ನಾನು ಅಂತಂಬೋದ್ರ ಬಗ್ಗೆ ಹಿಂದೆ ನಾವು ಮೋಕ್ಷ ಚಿಂತನೆಯಲ್ಲಿ ನಾವು ಇದು ವಿಸ್ತಾರವಾಗಿ ನೋಡಿದ್ದೇವೆ. ಆದರೆ ಮರೆತು ಹೋಗಿರ್ಬೋದು, ಹೊಸ ವಿದ್ಯಾರ್ಥಿಗಳು ಬಂದಿರ್ಬೋದು, ಮತ್ತೊಮ್ಮೆ ಪುನಃಸ್ಮರಣ ಮಾಡಿಕೊಂಡಾಗೂ ಆಗುತ್ತೆ ಅಂತೇಳಿ ಬರೀ ನಾನು ಅಂತಂಬ ವಿಚಾರ ಮಾತ್ರ ಒಂದು ಸಂಕ್ಷಿಪ್ತವಾಗಿ ನಾವಿಲ್ಲಿ ನೋಡೋಣ. ಪ್ರಶ್ನೋಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಸ ಪ್ರಾಣಮಸೃಜತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ಜ್ಯೋತಿರಾಪಃ ಪೃಥಿವೀಂದ್ರಿಯಂ ಮನಃ ಅನ್ನಮನ್ನಾದ್ವೀರ್ಯಂ ತಪೋಮಂತ್ರ ಕರ್ಮ ಲೋಕಾಲೋಕೇಶು ಚ ನಾಮಚ ಅಂತ ತುಂಬ ಬ್ಯೂಟಿಫುಲ್ ಆದಂಥ ಅರ್ಥಗರ್ಭಿತವಾದಂಥ ಶ್ಲೋಕ ಇದು. ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ 15 ಬೇಲಿಗಳಲ್ಲಿ, ಈ ಸಂಸಾರದಲ್ಲಿ 15 ಬೇಲಿಗಳಿರುವಂಥ ಸಂಸಾರದಲ್ಲಿ ಜೀವವನ್ನು ಇಟ್ಟು ಈ 15 ಬೇಲಿಗಳಿಂದ ಕ್ಲೋಸ್ ಮಾಡಿದ. ಸಂಸಾರ ಅಂತಂದರೆ ಹೆಂಡತಿ, ಮಕ್ಕಳು, ಮನೆ ಅಲ್ಲ. ನಿಜವಾಗಿರೋ ಸಂಸಾರ ಅಂತಂದರೆ ಹೊರಗಿರೋದು ಸಂಸಾರ ಅಲ್ಲ, ಅದು ಕರ್ತವ್ಯ ಅದು. ಅದಕ್ಕೆ ಶಾಸ್ತ್ರ ಸಂಸಾರವನ್ನು ಬಿಡಬೇಕು ಅಂತಂದರೆ ಭಾಳ ಜನ ಹೆಂಡತಿ ಮಕ್ಕಳನ್ನ ಬಿಡ್ತಾರೆ. ಹೆಂಡತಿ ಮಕ್ಕಳಂತಂಬೋದು ಅದು ಬಾಧ್ಯತೆ. 16 ದೇವತೆಗಳ ಮಧ್ಯೆ ನಾವು ಆವಾಹನ ಮಾಡಿ ಹೆಂಡತಿಯನ್ನು ಕೈ ಹಿಡಿದು ಸುತ್ತಿ, ನನ್ನ ಹೆಂಡತಿ, ನನ್ನ ಕೊನೆಯ ಉಸಿರಿರೋ ತನಕ ಇವಳನ್ನು ನಾನು ಬಿಡೋದಿಲ್ಲ ಅಂತ ಪ್ರಮಾಣ ಮಾಡಿರ್ತೇವೆ. ಅಂತ ಅದನ್ನು ಬಿಡುವಂಥ ಶಾಸ್ತ್ರ ಇನ್ನೊಂದು ಕಡೆ ಯಾಕೆ ಹೇಳುತ್ತೆ? ಇದು ಕಾಂಟ್ರಡಿಕ್ಟರಿ ಆಗಲ್ವಾ? ಸಂಸಾರ ಅಂತಂದರೆ ಹೊರಗಿರೋದಲ್ಲ, ಒಳಗೆ ಇರೋದು. ಹೊರಗಿರೋದನ್ನು ಬಿಡುವಂತ ಯಾವುದೂ ಹೇಳಲ್ಲ, ಒಳಗಿರೋದನ್ನು ಬಿಡುವಂತೆ. ಅದು ಒಳಗೇನು ಗೊತ್ತಾಗಬೇಕಲ್ಲ. ಸೊ ಭಗವಂತ ಈ ಜೀವವನ್ನು 15 ಬೇಲಿಗಳಿರುವಂಥ ಒಂದು ಸಂಸಾರ ಚಕ್ರದಲ್ಲಿ ಇಟ್ಟಿದ್ದಾನೆ. ಅವುಗಳನ್ನು ನಾವು ತಿಳ್ಕೊಳ್ಳೋಣ. ಸೊ ಪ್ರಾಚೀನರು ಹೇಳಿದ್ರು, ಇದು ಬಂಧನದಲ್ಲಿರುವಂಥ ಜೀವ. 15 ಬೇಲಿಗಳ ಬಂಧನ ಇದೆ. 15 ಬಂಧನಗಳ ಹಿಂದೆ 16ನೇಯವನೇ ಜೀವ. ಈ ಬಂಧನದಿಂದ ಕಳಚಿಕೊಂಡರೆ ಮಾತ್ರ ಮೋಕ್ಷ ಅಂತ ಹೇಳ್ತೇವೆ. ಅಸಲು ಜೀವವನ್ನು ನನ್ನನ್ನು ನಾನು ರಿಕಗ್ನೈಸ್ ಮಾಡೋದೇ ಮೋಕ್ಷ. ಅದ್ಯಾವುದೋ ಒಂದು ಪ್ಲೇಸ್ ಅಲ್ಲ, ಅದ್ಯಾವುದೋ ಒಂದು ಸುಖದ ಹಾದಿ ಅಲ್ಲ, ವಸ್ತುವಿನಿಂದ ನಮಗಾಗುವಂಥ ಎಕ್ಸ್ಪೀರಿಯನ್ಸ್ ಅಲ್ಲ. ವಸ್ತು
ವಿಷಯ, ವ್ಯಕ್ತಿ ಇಂದಾಗುವಂಥ ಎಕ್ಸ್ಪೀರಿಯನ್ಸ್ ಅಲ್ಲ ಅದು. ಅದು ತುಂಬ ವಿಲಕ್ಷಣವಾದದ್ದು. ಸೊ ಆ ಬಂಧನ ಏನು ಅಂತ ತಿಳ್ಕೊಳ್ಳೋಣ ನಾವು. ಮೊದಲು ನಾಮದ ಬೇಲಿ ಅಂತಂತೀವಿ. ಸೊ ಸಂಸ್ಕೃತದಲ್ಲಿ ನಾಮಃ ಅಂತಂದರೆ ಒಳ್ಳೆ ಹೆಸರುವಾಸಿ ಅಂತ ಹೇಳ್ತಾರೆ. ಅಂದ್ರೇನು, ಕೀರ್ತಿ ಪಡೆದವರಂತನಕ್ಕೂ ನಾಮ ಅಂತಲೇ ಅಂತೀವಿ. ಅವನ ಹೆಸರನ್ನು ಐಡೆಂಟಿಫೈ ಮಾಡಲಿಕ್ಕೂ ನಾಮ ಅಂತಲೇ ಹೇಳ್ತೇವೆ. ಸೊ ನಾಮದ ಬೇಲಿ ಅಂತ ಹೇಳ್ತೇವೆ. ಸೊ ಈ ನಾಮದ ಬೇಲಿ ಮೊದಲು ಈ ಜೀವದಿಂದ ನಮಗಿರುವಂಥದ್ದು. ಈ ನಾಮದ ಬೇಲಿ ಏನಂತಂದರೆ ಹೆಸರಿನಿಂದನೇ ನಮ್ಮನ್ನು ಗುರುತಿಸೋದು. ಹೆಸರಿನ ನಂತರ ನಮ್ಮ ಟೈಟಲ್ಸ್, ಇಂತಿಂಥವರು, ಇಂತಿಂಥ ಪ್ರಶಸ್ತಿ ಪಡೆದವರು, ದೊಡ್ಡದ ಟೈಟ್ಲಿಂಗ್ಸ್ ಹಾಕ್ತಾರಲ್ವ, ಇವರು ಇಂತಿಂಥ ಇದು ಮಾಡಿದ್ದಾರೆ ಅಂತ ಹೇಳಿ, ಅದೆಲ್ಲ ಕೂಡ ನಾಮದ ಬೇಲಿ ಅಂತ. ಸೊ ನಾಮವೇ ನಾನು ಆದರೆ, ಒಂದು ವೇಳೆ ಹೆಸರೇ ನಾನು ಆದರೆ, ನನಗೂ ಹೆಸರು ಯಾವಾಗ ಇಡ್ತಾರೆ? ನಾಮಕರಣದ ಆದ ಮೇಲೆ ಹೆಸರು. ನಾಮಕರಣಕ್ಕಿಂತಲೂ ಮುಂಚಿತವಾಗಿ ನಮಗೆ ಏನು ಹೆಸರಿತ್ತು ಗೊತ್ತಿಲ್ಲ. ಆವಾಗ ನಾವು ಇದ್ದೀವಲ್ಲ. ಹೆಸರೇ ನಾನಾದರೆ ಹೆಸರಿಡೋದಕ್ಕೆ ಮುಂಚೆ ನಾನೇನಾಗಿದ್ದೆ ಅಂತ ಡೌಟ್ ಬರುತ್ತೆ. ಸರಿ, ನಾನು ಮುಂದೆ ಅಂದರೆ ಮುಂದೆ ಇರೋದಾದರೆ ಸತ್ತ ನಂತರ ಮತ್ತೊಂದು ಹೆಸರು ಹೆಣ ಅಂತ ಕರೀತಾರೆ. ಸತ್ತ ಮೇಲೆ ಯಾರೋ ಹೆಸರು ಅಂತ ಕರೆಯಲ್ಲ. ಬರೀ ಜೀವಂತವಾಗಿ ನಾಮಕರಣ ಮಹೋತ್ಸವದಲ್ಲಿ ಹೆಸರಿಡೋವರೆಗೂ ನಮಗೆ ಸಾಯೋ ತನಕ ಅದು ಕೇವಲ ಹೆಸರು ರಿಕಗ್ನೈಸ್ ಮಾಡಲಿಕ್ಕೋಸ್ಕರ ಅಷ್ಟೇ. ಸೋ ಅಂಡ್ ಸೋ ಪರ್ಸನನ್ನು, ನಮ್ಮನ್ನು ನಾವು ರಿಕಗ್ನೈಸ್ ಮಾಡಿಕೊಳ್ಳಿಕ್ಕಲ್ಲ, ಹೊರಗಿನವ್ರು ನಮ್ಮನ್ನು ರಿಕಗ್ನೈಸ್ ಮಾಡಿಕೊಳ್ಳಿಕ್ಕೆ. ಆದರೆ ವಿಚಿತ್ರ, ನಮ್ಮನ್ನು ನಾವೇ ಹೆಸರಿಂದ ರಿಕಗ್ನೈಸ್ ಮಾಡಿಕೊಳ್ತೇವೆ. ಇದು ನಾಮದ ಬೇಲಿ ಅಂತ ಹೇಳ್ತೇವೆ. ಎರಡನೇದು ಲೋಕ ಅಂತ ಹೇಳ್ತಾರೆ. ಲೋಕ, ಲೋಕೇಶು. ಲೋಕ ಅಂತಂದರೆ ನಾನು ಅಂತ ಆಯಿತು. ನಾನು ಮಾಡಿದೆ, ನನ್ನ ಆಸ್ತಿ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮನೆ, ನಾನು ಸಂಪಾದನೆ ಮಾಡಿದ್ದು, ಅದು ನನ್ನ ಜೊತೆ ಏನೇನು ಬರ್ತವೆ ಎಲ್ಲವನ್ನು ಲೋಕ ಅಂತ ಹೇಳ್ತೇವೆ. ಅದನ್ನು ಬಳಸೋನು ಲೋಕೇಶು. ಇದನ್ನೇ ಪೊಸೆಷನ್ ಅಂತ ಕರೀತಾರೆ. ಅಂದರೆ ನಾನು ಕಟ್ಟಿಕೊಂಡ ಪರಿವಾರ. ಇದು ಕೂಡ ಏನಾಗುತ್ತೆ ಅಂದರೆ ಬಿಟ್ಟು ಹೋಗುತ್ತೆ. ನನ್ನ ಮಗ ಎಷ್ಟುವರೆಗೂ, ಹೆಂಡತಿ ಎಷ್ಟು ದಿನ, ನನ್ನ ಹತ್ರ ಇರುವಂಥ ಸೆಲ್ಫೋನ್ ಆಗ್ಬೋದು, ವಾಚ್ ಆಗ್ಬೋದು, ಮನೆ ಆಗ್ಬೋದು, ಎಷ್ಟು ದಿನ ಇರ್ತಾರೆ ನಿಮ್ಗೆ ಹತ್ರ? ಅದು ನಮ್ಮ ಜೊತೆ ಈ ಸುಖ ಇದ್ದಷ್ಟವರೆಗೂ ಅದನ್ನು ನಮಗೆ ಬೇಕು. ಸುಖ ಕೊಡೋದು ಬಿಟ್ಟು ಅಂತಂದರೆ ಇದು ನಂದಲ್ಲ ಅಂತೇವೆ. ಸೊ ಹಾಗಾಗಿ ಇದು ನಾವಲ್ಲ, ನಾವು ಕಟ್ಟಿಕೊಂಡಂಥದ್ದು ಯಾವ್ದು ನಂದು ಅಂತ ಯಾವುದು ನಾನಲ್ಲ ಅಂತ ಹೇಳ್ತೆ. ಮೂರನೇದು ತಪೋ ಮಂತ್ರ ಕರ್ಮಣ ಅಂತ ಹೇಳ್ತಾರೆ. ತಪಸ್ಸು, ಮಂತ್ರ, ಕರ್ಮ, ಈ ಮೂರು ಬೇಲಿಗಳು. ತಪಸ್ಸು ಅಂತಂದರೆ ನಮ್ಮ ಆಲೋಚನೆಗಳು. ನಾವು ಆಲೋಚನೆ ಮಾಡ್ತೀವಲ್ಲ, ಇಂದಿನ ಕಾಲದಲ್ಲಿ ತಪಸ್ಸು ಮಾಡ್ತಿದ್ರು ಅಂದ್ರೆ ಅರ್ಥ ಅಂದರೆ ಮೂಗು ಮುಚ್ಚಿಟ್ಕೊಂಡು ಕೂತಿದ್ದು ಅಂತ ಅಲ್ಲ. ತಪಸ್ಸು ಮಾಡೋದು, ಆಲೋಚನೆ ಮಾಡೋದನ್ನು ತಪಸ್ಸು ಅಂತಾರೆ. ಆಗ ಮೂಗು ಮುಚ್ಚಿಟ್ಟುಕೊಂಡು ಭಗವಂತನ ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮಃ ಶಿವಾಯ, ಇದನ್ನು ಯಾರು ತಪಸ್ಸು ಅನ್ನಲ್ಲ. ಭಗವಂತನ ಬಗ್ಗೆ, ತನ್ನ ಬಗ್ಗೆ ಆಳವಾಗಿ ಆಲೋಚನೆ ಮಾಡೋದನ್ನು ತಪಸ್ಸು ಅಂತೇವೆ. ಆ ಆಲೋಚನೆ ಮಾಡಿದ್ದನ್ನೇ ಉಪನಿಷತ್ತುಗಳ ಮೂಲಕ, ಗ್ರಂಥಗಳ ಮೂಲಕ ನಮಗೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಸೊ ನಮ್ಮ ಆಲೋಚನೆ, ನಾನು ಆಲೋಚನೆ ಮಾಡ್ತೀನಲ್ಲ, ನನ್ನ ಆಲೋಚನೆ ನಾನು ಅಲ್ಲ. ನಮ್ಮ ಆಲೋಚನೆಗಳು ಬದಲಾಗ್ತಾನೆ ಇರ್ತದೆ. ನಾನು ಬದಲಾಗಲ್ವಲ್ಲ. ಮತ್ತು ಮಂತ್ರ ಅಂದರೆ ಮಾತು. ನಾನೇನೋ ಮಾತಾಡ್ತೀನಿ, ಅದನ್ನು ಸಂಸ್ಕೃತದಲ್ಲಿ ಮಂತ್ರ, ವೈದಿಕ ಭಾಷೆಯಲ್ಲಿ ಮಂತ್ರ ಅಂತ ಕರೀತಾರೆ. ನಮಗೆ ಮಂತ್ರ ಅಂತಂದರೆ ಯಾವುದೋ ಶ್ರೀ ಸೂಕ್ತವೋ, ಮಂತ್ರಪುಷ್ಪವೋ, ಯಾವುದೋ ದೇವರ ಮಂತ್ರವೋ, ಆ ಮಂತ್ರ ಅಂತ ಅಂದುಕೊಡ್ತೇವೆ. ಆದರೆ ಮಾತು ಅಂತ ಅರ್ಥ. ನಮ್ಮ ಮಾತು ಅಂತಂದರೆ ಯೋಚನೆ ಮಾಡಿದ್ದನ್ನು ಮಾತಿನ ರೂಪದಲ್ಲಿ ಹೊರಗೆ ಬರೋದು. ನಾವೇನೊಂದು ಯೋಚನೆ ಮಾಡ್ತೇವೆ, ಅದು ಮಾತಿನ ರೂಪದಲ್ಲಿ ಹೊರಗೆ ಬರುತ್ತೆ. ಕರ್ಮ ಅಂತಂದರೆ ಯೋಚನೆ ಮಾಡಿದ್ದನ್ನು, ಮಾತಾಡಿದ್ದನ್ನು ನಾನು ಮಾಡುವುದು, ಆ್ಯಕ್ಷನ್. ಇದನ್ನು ನಾವು ತಪಸ್ಸು, ಕರ್ಮ, ಮಂತ್ರ ಅಂತೇವೆ. ಇದು ಅಂತಂದರೆ ಅಲ್ಲ, ನಾನು ಈಗ ಮಾಡಿದ ಕೆಲಸ ಮತ್ತೊಂದು ಮಾಡಲ್ಲ, ಈಗ ಒಂದು ಮಾತು ಮತ್ತೊಂದು ಮಾತು. ನನ್ನ ಆಲೋಚನೆಗಳು ಸದಾ ಬದಲಾಗ್ತಾ ಇರುತ್ತೆ. ಹಾಗಾಗಿ ನಾನು ಅಂತ ಬದಲಾಗೋದಿಲ್ವಲ್ಲ. ಸೊ ಪ್ಲ್ಯಾನಿಂಗ್, ಡಿಸ್ಕಷನ್, ಆ್ಯಕ್ಷನ್, ಈ ಮೂರು ಕೂಡ ಮೂರು ಬೇಲಿಗಳು. ಯಾಕೆಂತಂದರೆ ಈ ಮೂರು ಕೂಡ ಈ ಜನ್ಮಕ್ಕೆ ಮಾತ್ರ ಸೀಮಿತ, ಈ ದೇಹಕ್ಕೆ ಮಾತ್ರ ಸೀಮಿತ. ಮತ್ತೊಂದು ಜನ್ಮಕ್ಕೆ ಹೋದ್ವಿ ಅಂದ ಕಡೆ ಬದಲಾಗ್ತದೆ. ಕರ್ಮ ಕೂಡ ಅಷ್ಟೇ. ಪ್ಲೇಸ್ ಚೇಂಜ್ ಆದಷ್ಟು ಕರ್ಮ ಬದಲಾಗ್ತದೆ, ಮಾತುಗಳು ಬದಲಾಗ್ತವೆ,
ಆಲೋಚನೆಗಳು ಬದಲಾಗ್ತದೆ. ಸಿನಿಮಾ ಥಿಯೇಟ್ರಲ್ಲಿ ಒಂಥರ ಆಲೋಚನೆ, ದೇವಸ್ಥಾನದಲ್ಲಿ ಒಂಥರ ಆಲೋಚನೆ. ಈಗ ಪಾಠದಲ್ಲಿ ಕುಳಿತಾಗ ಒಂದು ಆಲೋಚನೆ, ಪಾಠದ ನಂತರ ಬೇರೆ ಬೇರೆ ಬಂಧು ಬಾಂಧವರ ಜೊತೆ ಮಾತಾಡೋ ಕಾಲಕ್ಕೆ ಇನ್ನೊಂದು ಆಲೋಚನೆ. ಇದು ಬದಲಾಗ್ತಾ ಇರುತ್ತೆ. ಇದು ನಾನಲ್ಲ. ಮತ್ತೆ ವೀರ್ಯಂ, ಓಲಿ ವೀರ್ಯ ಆದರೂ ನಾನ, ಶಕ್ತಿ, ವೀರ್ಯ ಅಂದರೆ ಶಕ್ತಿ, ಇದಾದರೂ ನಾನ. ಈಗ ನಾನಂದ್ರೆ ಏನು? ನಾನು 80 kg ಇದ್ದೇನೆ ಅಂತ ಹೇಳ್ತೇವೆ. 80 kg ಇರೋದು ಯಾವುದು? ಶರೀರ, ನಾನಲ್ಲ. ನನ್ನ ಸ್ಟ್ಯಾಮಿನಾ, ದೇಹದ ಸೌಷ್ಠವ, ನನ್ನ ಚೆಲುವು, ನನ್ನ ತೂಕ, ಇವು ಯಾವುದೂ ಕೂಡ ಮುಂದಿನ ಜನ್ಮಕ್ಕಿಲ್ಲ. ಹಾಗಾಗಿ ನನ್ನ ಶಕ್ತಿಯನ್ನು ಕೂಡ ನಾನು ಅಲ್ಲಿಗೆ ಬರಲ್ಲ. ನೆಕ್ಸ್ಟ್ ಇನ್ನೊಂದು ಬೇಲಿ ಅನ್ನ. ಒಲೆ ಅನ್ನ ಅದು ನಾನು ತಿನ್ನೋ ಅನ್ನ ಆದರೂ ನಾನಾಗತ್ತಾ? ಯಾಕೆಂದರೆ ತಿಂದ ಮೇಲೆ ಏನಾಗ್ತದೆ, ಒಳಗೆ ನನ್ನ ಜೊತೆ ಕಲ್ತೋಗ್ಬಿಡ್ತದೆ. ಅನ್ನ ಎನ್ನುವುದು ನಮಗೆ ಒಂದು ಪೋಷಕಾಂಶ ಮಾತ್ರ ಅಷ್ಟೆ. ನಾನೇ ಅನ್ನ ಅಲ್ಲ. ಮುಂದಿನ ಜನ್ಮದಲ್ಲಿ ಅನ್ನ ಬೇಕು, ಅನ್ನ ಬೇರೆ ಆಗ್ತದೆ. ಈ ಜನ್ಮದಲ್ಲಿ ಅನ್ನ ಬೇರೆ. ನಾನು ಮುಂದೆ ಶಾಕಾಹಾರಿ ಆಗ್ಬೋದು ಅಥವಾ ಮಾಂಸಾಹಾರಿ ಆಗ್ಬೋದು. ಒಂದು ಟ್ವಿನ್ಸ್ ಮಕ್ಕಳಿರ್ತವೆ, ಒಳ್ಳೆ ಅವ್ರ ಮನೆ ಯಾವುದೋ ಗೌಡ್ರ ಮನೆಗೋ ಮುಸ್ಲಿಮರ ಮನೆಗೋ ಬೆಳೆಸಿದ್ರೆ ಒಳ್ಳೆ ಪದಾರ್ಥಗಳು ತಿಂತದೆ, ಎಲ್ಲ ತಿಂತದೆ. ಇನ್ನು ಚೈನಾ ಹೋದರೆ ಭಗವಂತ ಸೃಷ್ಟಿ ಮಾಡಿದಂಥ 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಥರದ ಡಿಸ್ಕ್ರಿಮಿನೇಷನ್ ಮಾಡಲ್ಲ, ಎಲ್ಲವನ್ನೂ ತಿಂತಾರೆ, ಮನುಷ್ಯರನ್ನು ಕೂಡ ತಿಂತಾರೆ. ಶಾಕಾಹಾರಿ ಆಗಿದ್ರೆ ಅವನಿಗೆ ಮಾಂಸಾಹಾರವನ್ನು ನೋಡಿದ್ರೆ ವಾಮಿಟ್ಸ್ ಆಗ್ತದೆ, ಹುಚ್ಚುಚ್ಚಾಗ್ತದೆ. ಯಾಕೆ? ಇದು ನಾವು ಏನು ಅಭ್ಯಾಸ ಮಾಡಿದ್ವು ಅದೇ. ಅದಕ್ಕೆ ಅನ್ನದ ಬೆಲೆ ಬದಲಾಗ್ತಾ ಇರ್ತದೆ. ಒಂದೇ ಥರ ಮನುಷ್ಯ ಇರೋದಿಲ್ಲ. ನೆಕ್ಸ್ಟ್ ಮನಸ್ಸು. ಈ ಮನಸ್ಸಾದರೂ ನಾನೇನಾ? ನನ್ನ ಮನಸ್ಸು ಹಿಂಗೆ ಹೇಳುತ್ತೆ, ನನಗೆ ಇದಿಷ್ಟ ಅದಿಷ್ಟ. ಈ ಮನಸ್ಸಾದರೂ ನಾನೇನು ತಪ್ಪಿಕೊಳ್ಳೋಣವೇ? ನಾವು ಯಾವ ವಾತಾವರಣದಲ್ಲಿ ಬೆಳೆದಿದ್ದೀವೋ ಆ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಇರುತ್ತೆ. ಪ್ರಭಾವ ಅಂದರೆ ಏನು? ಒಂದು ಜನ್ಮಕ್ಕೆ ಮಾತ್ರ ಸೀಮಿತ. ಮನಸ್ಸಿಗೆ ಸ್ವಂತವಾದಂಥ ಚಾಯ್ಸ್ ಇರಲ್ಲ. ಯಾವ ಪರಿಸರದಲ್ಲಿ ಹುಟ್ಟಿರ್ತೀವೋ ಆ ಪರಿಸರದ ನಂಬಿಕೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಅವಳಿ ಮಕ್ಕಳನ್ನು ನೀವು ಬೇರ್ಪಡಿಸಿ ಒಂದೊಂದು ಕಡೆ ಬೆಳೆಸಿ, ಒಬ್ಬನ ಕಳ್ಳ ಆಗ್ತಾನೆ, ಒಬ್ಬನ ಪಂಡಿತ ಆಗ್ತಾನೆ. ಅವರವರ ಪರಿಸರಕ್ಕೆ ತಕ್ಕಂತೆ ಅವರ ಮನಸ್ಸು ಯೋಚನೆ ಮಾಡ್ತದೆ. ಹಾಗಾದರೆ ಮನಸ್ಸು ನಾನಲ್ಲ. ನನ್ನ ಮನಸ್ಸಿಗೆ ದುಃಖ ಆಯಿತು, ನನ್ನ ಮನಸ್ಸಿಗೆ ಅನಿಸ್ತು, ನನ್ನ ಮನಸ್ಸಿಗೆ ನೋವು ಮಾಡಿದ. ಮನಸ್ಸಂಬೋದೇ ನಾನಲ್ಲ. ಮನಸ್ಸಿಗೆ ದುಃಖ ಆಗೋದು ಬೇರೆ ವಿಚಾರಕ್ಕೆ. ನಾವು ಬಹಳಷ್ಟು ಸಂದರ್ಭದಲ್ಲಿ ಮನಸ್ಸನ್ನೇ ನಾವು ಅಂತ ಅಂದ್ಕೊಂಡು ದುಃಖ ಪಡ್ತಾ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಮನಸ್ಸು ನಾನು ಅಲ್ಲದ್ದರಿಂದ ನೀವೇನು ಟ್ರೀಟ್ಮೆಂಟ್ ಕೊಟ್ಟರು ಕೆಲಸ ಮಾಡಲ್ಲ ಅಲ್ವಾ? ಒಳಗಡೆ ನಾವು ಏನಾದರೂ ಒಂದು ಕಾಯಿನ್ ಮನೆ ಒಳಗೆ ಬೀಳಾಕೊಂಡ್ರೆ ಅಥವಾ ಏನೋ ಒಂದು ಬಂಗಾರದ ಸರವು ಏನಾದರೂ ಮನೆ ಒಳಗೆ ಬಿಸಾಕಿದ್ರೆ, ಕಳ್ಕೊಂಡ್ರೆ, ಎಲ್ಲಿ ಕಳ್ಕೊಂಡಿದ್ದೇವೆ ಅಲ್ಲಿ ಹುಡುಕಬೇಕು. ಹೊರಗಡೆ ಬೆಳಕಿದೆ, ಅಲ್ಲಿ ಹುಡ್ಕೋಣ ಅಂದರೆ ಉಪಯೋಗ ಇಲ್ಲ. ಸೊ ನಾನು ಎಲ್ಲಿದ್ದೇನೆ ಅದಕ್ಕೆ ಮದ್ದು ಮಾಡಬೇಕು. ಮನಸ್ಸು ಎಂಬುದು ನಾನಲ್ಲ. ನಾವು ಅದಕ್ಕಿಷ್ಟು ಮದ್ದು ಕೊಟ್ಟರು ಕೂಡ ಉಪಯೋಗ ಇಲ್ಲ. ದಟ್ ಈಸ್ ಟೆಂಪರರಿ. ಅದರ ಬಗ್ಗೆ ಕೃಷ್ಣ ಮುಂದೆ ಬಹಳ ಹೇಳ್ತಾನೆ. ಮನಸ್ಸು ನಾನಲ್ಲ. ಇಂದ್ರಿಯಗಳು ಹೋಲೆ ಅದಾದರೂ ನನ್ನ ಕಿವಿ, ನನ್ನ ಮೂಗು, ನಾನೇ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ದೀನಿ ಇವುಗಳಿಂದ. ಈಗ ನನ್ನ ಮನಸ್ಸೇ ನಾನಂದ ಅಂತಂದ ಮೇಲೆ ಈ ಇಂದ್ರಿಯಗಳ ಪ್ಯೂರ್ಲಿ ಎಕ್ಸ್ಟರ್ನಲ್. ಈ ದೇಹ ಬಿದ್ದು ಹೋಗುವ ತನಕ ಅವುಗಳ ಒಟ್ಟಿಗೆ ಬಿದ್ದು ಹೋಗ್ತದೆ. ಶರೀರ ಜೊತೆ ಅದು ಕೂಡ ಹೊಟ್ಟೋಗ್ತದೆ. ಅದು ಎಕ್ಸ್ಪೀರಿಯನ್ಸ್ ಇರೋದೇ ಇಲ್ಲ. ಈಗ ನಿಮ್ಗೆ 60 ವರ್ಷ ಆದಮೇಲೆ ICU ಹಾಕಿದ್ರಂತಂದರೆ ಮನಸ್ಸಿಗೆ ಅವುಗಳಿಗೆ ಲಿಂಕೇ ಕಟ್ಟಾಗ್ಬಿಡ್ತದೆ. 60 ವರ್ಷ ಆದಮೇಲೆ ಕಣ್ಣು ಇರ್ತದೆ, ಆದರೆ ಕಣ್ಣು ಕಾಣಿಸಲ್ಲ. ಚಿಕ್ಕಂದಾಗೂ ಹಾರ್ಡ್ವೇರ್ ಚೆನ್ನಾಗೇ ಇದೆ, ಒಳಗೆ ಲಿಂಕ್ ಹಾಳಾಗೋಗಿರುತ್ತೆ. ಜೀವ ಮನಸ್ಸು ಅದರ ಲಿಂಕ್ ಕೆಟ್ಟು ಹೋದರೆ ನಿಮಗೆ ಸರಿಯಾಗಿ ಕಾಣೋದಿಲ್ಲ, ಕೇಳೋದಿಲ್ಲ, ತಿಂದರೆ ಜೀರ್ಣ ಆಗೋದಿಲ್ಲ. ಸೊ ಇಂದ್ರಿಯಗಳು ಎಕ್ಸ್ಟರ್ನಲ್ ಮಾತು. ಇದು ನಾನಲ್ಲ. ಹೋಲಿ ಪಂಚಭೂತಗಳು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಇದರಿಂದನೇ ಅಲ್ಲ ನಮ್ಮ ದೇಹ ಆಗಿರೋದು. ದೇಹ ಇದನ್ನು ಹೋಗಲಿ ಅಂತಂದರೆ ಪಂಚಭೂತಗಳು ನಾನಲ್ಲ. ಈ 5 ಸೇರಿ ನನಗೆ ದೇಹ ಆಗಿದೆ ಅಷ್ಟೇ. ಅದು ಉಳಿಯೋದಿಲ್ಲ, ಎಂದೋ ಒಂದಿನ ಬಿದ್ದು ಹೋಗ್ತದೆ. ಹಾಗಾಗಿ ಇದು ನಾನಲ್ಲ. ತಾಯಿ ಹೊಟ್ಟೆಗೆ ಬಿಡುವಾಗ ಈ ಪಂಚಭೂತಗಳಿರಲಿಲ್ಲ. 7ನೇ ತಿಂಗಳಿನಲ್ಲಿ ಈ 5 ಸೇರಿ ದೇಹ ಆಯಿತು. ಹೇಳ್ತಾರೆ, ವಿಷ್ಣುರ್ ಯೋನಿಂ ಕಲ್ಪಯತು ತ್ವಷ್ಟಾರೋಪಿಣಿ ಪಿಂಶತು
ಅಸಿಂಚತು ಪ್ರಜಾಪತಿ ಧಾತ ಗರ್ಭಂ ದದಾತು ತೇ ಅಂತ ಹೇಳ್ತಾರೆ. ಭಗವಂತ ನನ್ನ ಗರ್ಭದಲ್ಲಿ ಸುಂದರವಾದಂಥ ಮಗುವನ್ನು ಮಗು ದೇಹವನ್ನು ಕಡಿಯಲಿ ಅಂತ ಪ್ರಾರ್ಥನೆ ಮಾಡುವಂಥ ಮಂತ್ರ ಇದು. ಸೊ ಈ ಜೀವ ಬಂದ ಮೇಲೆ ದೇಹ ಯಾವಾಗೂ ಮತ್ತೆ ಬರೋದು. ಆ ದೇಹ ನಾವು ಹೊಟ್ಟೋದ್ಮೇಲೆ ದೇಹ ಬಿದ್ದು ಹೋಗ್ತದೆ. ಅದಕ್ಕೆ ಎಲ್ಲರಿಗೂ ಗೊತ್ತು. ದೇಹ ಅಂಬೋದು ನಾನು ಅಲ್ವೇ ಅಲ್ಲ, ಇದೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗೇ ಆಗ್ತದೆ ಇಂದೋ ಒಂದಿನ. ಲಾಸ್ಟ್ ಕೊನೆಯದು ಶ್ರದ್ಧೆ. ಓಲಿ ಇದಾದರೂ ಇದು ಜೀವಗೆ ಇನ್ನರ್ ಮೋಸ್ಟ್, ನಾನಿಲ್ಲಿ ಡಿಸ್ಪ್ಲೇ ಮಾಡೋದ್ರಲ್ಲಿ ಔಟರ್ ಮೋಸ್ಟ್ ಆಗಿದೆ. ಬಟ್ ಇದು ನಾವು ರಿವರ್ಸ್ ತಗೊಂಡಾಗ ಇನ್ನರ್ ಮೋಸ್ಟ್ ಬೇಲೆ, ಇದು ಔಟರ್ ಮೋಸ್ಟ್ ಒಂದು ಹೆಸರು. ಇದು ಆಂಟಿಗೆ ರಿವರ್ಸಲ್ಲಿ ತಗೊಳ್ಬೇಕು. ಎಕ್ಸ್ಪ್ಲೈನ್ ಮಾಡೋ ಕಾಲಕ್ಕೆ ನಾನು ಹೀಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಈಗ ಅದೇ ಶ್ರದ್ಧೆ ಬೇಲಿ, ನಮ್ಮ ನಂಬಿಕೆ, ಇದೇ ಅತ್ಯಂತ ದೊಡ್ಡ ಬೇಲಿ. ನಾವು ಏನನ್ನು ನಂಬಿದ್ದೇವೋ ಅದೇ ನಮ್ಮ ವ್ಯಕ್ತಿತ್ವ. ನಮ್ಮ ನಂಬಿಕೆ ಸತ್ಯ, ಆದರೆ ನಾವು ಉನ್ನತ ಸ್ಥಾನಕ್ಕೆ ನಾವು ನಂಬಿದರೆ ಹೋಗ್ತೇವೆ, ಇಲ್ಲದ್ರೆ ಇಲ್ಲ. ಈಗ ನಮ್ಮಲ್ಲಿ ನಂಬಿಕೆ ಅಂತಂದ್ರೆ ಹೇಗಾಗುತ್ತೆ ಅಂದರೆ, ಹಿಂದೂಗಳ ನಂಬಿಕೆ ಬೇರೆ, ಮುಸ್ಲಿಮರ ನಂಬಿಕೆ ಬೇರೆ, ಕ್ರಿಶ್ಚಿಯಾನಿಟಿಯವರ ನಂಬಿಕೆ ಬೇರೆ. ಇದು ಅವರವರ ಆ ದೇಹವನ್ನು ಬಂದಾಗ ಆ ಪರಿಸರದಲ್ಲಿದ್ದಂಥನ್ನು ತಾವು ನಂಬಿಕೊಳ್ತಾರೆ. ನನಗೆ ಇಸ್ಲಾಂ ದೇಹ ಬಂದಿತ್ತು ಅಂದ್ಕೊಳ್ಳಿ, ಅಲ್ಲಾ ಹೋಗಿ ಬರಂತೆ. ಅಲ್ಲಾ ಬಿಟ್ಟು ಉಳಿದ ದೇವತೆಗಳನ್ನು ಯಾರ್ಯಾರು ಆರಾಧನೆ ಮಾಡ್ತಾರೋ ಅವರೆಲ್ಲ ಕೂಡ ನರಕಕ್ಕೆ ಹೋಗಲಿ, ಕಾಫಿರ್ಸ್ ಅಂತೆ. ಅದೇ ನೀವು ಇನ್ನೊಂದು ಜನ್ಮದಲ್ಲಿ ಕ್ರಿಶ್ಚಿಯಾನಿಟಿಯಲ್ಲಿ ಹುಟ್ಟಿದ್ರೆ ಅಂದ್ಕೊಳ್ಳಿ, ಬೇರೆ ಅದೇ ನಂಬಿಕೆ ನಿಮ್ಮ ಮೇಲೆ ಪ್ರಭಾವ ಇರುತ್ತೆ. ಬೇರೆ ಮತವನ್ನು ಸ್ವೀಕಾರ ಮಾಡಿದ್ರೆ ಔಟ್ಕಾಸ್ಟ್ ಅಂತ ಕರೀತಾರೆ. ಹಿಂದೂಗಳಲ್ಲಿ ಆ ನಂಬಿಕೆ ಕಡಿಮೆ ಇದ್ರೂ ಕೂಡ ಇತ್ತೀಚೆಗೆ ಬೆಳೀತಾ ಇದೆ. ಅದು ಕೂಡ ಹಿಂದೂಗಳಲ್ಲಿ ಏನು ಎಲ್ಲ ನಾವು ಒಟ್ಟಿಗೆನೆ, ನಾವು ಯಾರನ್ನೂ ಟೀಕೆ ಮಾಡಲ್ಲ. ಆದರೆ ಹಿಂದೂಗಳಲ್ಲೇ ಮತ್ತೆ ಬೈಫರ್ಕೇಷನ್ ಬೇರೆ ಇದೆ. ವೈಷ್ಣವರಿದ್ದಾರೆ, ಶ್ರೀ ವೈಷ್ಣವರು, ಮತ್ತು ಶೈವರು, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶುದ್ಧಾದ್ವೈತ, ಭಾವಾದ್ವೈತ, ಮತ್ತು ಜೈನಿಸಮ್ ಇದೆ. ಜೈನಿಸಮ್ ಹಿಂದೂ ಕೆಳಗೆ ಬರ್ತದೆ, ದೇವರುಗಳೆಲ್ಲ ಹಿಂದೂ ದೇವರುಗಳೇ ಬರ್ತಾರೆ, ಬಟ್ ಅವರು ಬೇರೆ ಪಂಥವನ್ನು ಮಾಡಿಕೊಂಡಿದ್ದಾರೆ. ಬುದ್ಧಿಸಮ್ ಇದೆ. ನಾವು ಅದರ ಮೇಲೆಯೇ ನಮ್ಮ ನಂಬಿಕೆ ಮೇಲೆ ಮಾತ್ರವೇ ಸರ್ಕಾರದ ಲೆಕ್ಕ ಪ್ರಕಾರ ನಾವು ಹಿಂದೂಗಳು. ನಂಬಿಕೆಗಳು, ನಮ್ಮ ನಂಬಿಕೆ ಬೇರೆ, ದ್ವೈತರ ನಂಬಿಕೆ ಬೇರೆ. ದ್ವೈತರಲ್ಲಿ ಭಗವಂತ ಒಬ್ಬನೇ, ಬೇರೆ ಯಾವುದೋ ಜೀವನೇ ಇಲ್ಲ, ಇರೋದೇ ಒಂದಂತಾರೆ. ವಿಶಿಷ್ಟಾದ್ವೈತರು ಇರೋದು ಭಗವಂತನೇ, ಉಳಿದದ್ದೆಲ್ಲ ಕೂಡ ಭಗವಂತನಿಗೆ ಅಂಗಗಳಿದ್ದಂಗೆ ಅಂತ ಹೇಳ್ತಾರೆ. ದ್ವೈತ ಏನು ಹೇಳುತ್ತೆ? ಇಲ್ಲ, ಜೀವ ಪ್ರತಿಯೊಂದು ಎವ್ರಿಥಿಂಗ್ ಈಸ್ ಡಿಫ್ರೆಂಟ್, ಡಿಫ್ರೆನ್ಷಿಯಲ್ ಡಿಫ್ರೆನ್ಸ್ ಅಂತಾರೆ. ದ್ವೈತ ಡಿಫ್ರೆನ್ಷಿಯಲ್ ಡಿಫ್ರೆನ್ಸ್, ವಿಶಿಷ್ಟಾದ್ವೈತ ನಾನ್ ಡಿಫರೆನ್ಷಿಯಲ್ ಡಿಫ್ರೆನ್ಸ್, ಅದ್ವೈತ ನಾನ್ ಡಿಫರೆನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ. ಸೊ ಪದ್ಧತಿಗಳಲ್ಲಿ, ಮದುವೆಗಳು ಮಾಡಿಕೊಳ್ಳೋದ್ರಲ್ಲಿ, ಊಟಗಳು ಮಾಡಿಕೊಳ್ಳೋದ್ರಲ್ಲಿ ಎಲ್ಲರೂ ಒಂದೇ. ಆದರೆ ಅವರ ಶ್ರದ್ಧೆ, ನಂಬಿಕೆಗಳ ವಿಚಾರ ಬಂದಾಗ ಒಬ್ಬೊಬ್ಬರದ್ದು ಒಂದೊಂದು. ಹಾಗಾಗಿ ಈ ನಂಬಿಕೆ ಅಂತಂಬೋ, ಶ್ರದ್ಧೆ ಅಂತಂಬೋ ಬೇರೆ ತುಂಬ ಡೇಂಜರಸ್ ಇದು. ಇದು ನಿಜವಾಗಿ ನಾನು ಅಂತಂಬೋದು ನಂಬಿಕೊಳ್ಬಿಡ್ತಾರೆ. ನಾನು ಮಾಧ್ವ, ನಾನು ವೈಷ್ಣವ, ನಾನು ಶೈವ, ನಾನು ಅದ್ವೈತಿ, ಅದು ನಂಬಿಕೊಂಡ್ಬಿಡ್ತದೆ. ನೀವು ಯಾವ ವರ್ಗಕ್ಕೆ ಸೇರ್ತೀರಿ, ನಾನು ಕಾಂಗ್ರೆಸ್ಸು, ನಾನು BJP, ಹಾಗೆ ನಮ್ಮ ಮೇಲೆ ಹೆಂಗೆ ವಿಶ್ವಾಸ ಇರ್ತದೋ ಅದು ಹೋಗೋದಿಲ್ಲ, ಸಾಯೋ ತನಕ ಹೋಗೋದಿಲ್ಲ. ಉಳಿದದ್ದೆಲ್ಲ ಮಧ್ಯದಲ್ಲಿ ಹೊಟ್ಟೋಗ್ತದೆ ಅಭಿಮಾನಗಳು. ನಂಬಿಕೆ ಅಂತಂಬೋದು ಸಾಯೋವರೆಗೂ ಹೋಗಲ್ಲ. ಮುಂದೆ ನಮ್ಮ ಕರ್ಮ ಸಿದ್ಧಾಂತ, ನಮ್ಮ ಏನೇನೋ ಒಳ್ಳೆಯ ಕರ್ಮ ಮಾಡಿಕೊಂಡ್ರೆ ಮತ್ತೆ ಎಲ್ಲೋ ಒಂದು ಕಡೆ ಹುಡ್ತೇವೆ. ಆ ಪರಿಸರದ ನಂಬಿಕೆ ನಮ್ಮ ಮೇಲೆ ಹೇರ್ತದೆ. ಹಾಗಾಗಿ ಕೊನೆಯ ತನಕ ನಾನು ಅಂತಂಬೋದು ಗೊತ್ತೇ ಆಗೋದಿಲ್ಲ. ಶ್ರದ್ಧೆ ಅಂತಂಬೋದು ಕೂಡ ನಿಮ್ಮ ಪರಿಸರ ಹೇಗಿರ್ತೀಯೋ ಅದರ ಮೇಲೆ ಆಧಾರಪಟ್ಟಿರ್ತದೆ. ನಮ್ಮ ನಂಬಿಕೆ ಸತ್ಯ ಆದರೆ ನಾವು ಉನ್ನತ ಸ್ಥಾನಕ್ಕೆ ಹೋಗ್ತೇವೆ, ಸುಳ್ಳು ನಂಬಿದರೆ ದಾರಿ ತಪ್ತೇವೆ. ಆದರೆ ಯಾವುದು ಸತ್ಯ, ಯಾವುದು ಸುಳ್ಳು ಒಮ್ಮೆಗೆ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ನಂಬಿಕೆಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತವೆ. ಆದರೆ ನಾನೇ ನಂಬಿಕೆ ಅಲ್ಲ. ಯಾಕೆಂದರೆ ನಾನು ಹಿಂದೂ ಆಗಿದ್ದರೆ ನನ್ನ ನಂಬಿಕೆಗಳೆಲ್ಲ ಹಿಂದೂ ದೇವರುಗಳ ಮೇಲೆ, ಮುಸ್ಲಿಂ ಆಗಿದ್ದರೆ ಮುಸ್ಲಿಂ ದೇವರುಗಳ ಮೇಲೆ, ಕ್ರಿಶ್ಚಿಯನ್ ಆಗಿದ್ದರೆ ಜೀಸಸ್ ಕ್ರೈಸ್ಟ್ ಮೇಲೆ ಇರ್ತದೆ. ಇದರಲ್ಲಿ ನನ್ನ ನಿಜವಾದಂಥ ನಂಬಿಕೆ ಯಾವುದು?
ನಮ್ಮದು ಜನ್ಮಕ್ಕೆ ಒಂದು ಜನ್ಮಕ್ಕೆ ಸೀಮಿತ ಅಲ್ಲ, ನಮ್ಮದು ಜನ್ಮ ಜನ್ಮಕ್ಕೂ ಒಂದೊಂದು ನಂಬಿಕೆ ಬರ್ತದೆ. ಹಾಗಾಗಿ ಏನಿದೆ ಕಥೆ, ಶ್ರದ್ಧೆ ಕೂಡ ಬದಲಾಗ್ತದಲ್ವಾ. ಈ ಜನ್ಮದಲ್ಲಿ ಮಾಧ್ವ ಆದ ಮುಂದಿನ ಜನ್ಮದಲ್ಲಿ ಮಾಧ್ವ ಆಗ್ತಾನೆ ಅಂತ ಗ್ಯಾರಂಟಿ ಇಲ್ಲ. ನಿಮ್ಗೆ ಯಾವ ಶಾಸ್ತ್ರ ಪುರಾಣಗಳು ತಗೊಳ್ರಿ, ಎಲ್ಲಿ ಇರಲ್ಲ. ಅಷ್ಟು ಯಾಕೆ, ನಾವು ದೇವರುಗಳನ್ನ ಭಕ್ತಿ ಮಾಡ್ತೀವಲ್ಲ, ಭಕ್ತಿ ಮಾಡಬೇಕಾದ್ರೆ ಏನೇನೋ ಅಭಿಷೇಕಗಳು ಮಾಡ್ತೇವೆ, ಪೂಜೆಗಳು ಮಾಡ್ತೇವೆ, ವ್ರತ ನಿಯಮಗಳು ಮಾಡ್ತೇವೆ. ಯಾವ ದೇವರನ್ನು ಪೂಜೆ ಮಾಡಬೇಕು, ಏನು ಮಾಡಬೇಕು, ಎಂಥ ಪೂಜೆ ಮಾಡಬೇಕು. ಭಗವಂತ ಭಕ್ತಿ ಯೋಗ ಹೇಳಿದ್ದಾನೆ 12ನೇ ಅಧ್ಯಾಯದಲ್ಲಿ. ಒಂದು ಪೂಜೆ ಬಗ್ಗೆ ಉಲ್ಲೇಖನ ಮಾಡಿ ತೋರಿಸ್ಬಿಡಿ ನಾವು ಮಾಡುವಂಥದ್ದು, ಎಲ್ಲಿ ಯಾವುದೂ ಇರಲ್ಲ. ಆ ಭಕ್ತಿ ಯೋಗ ಅಂತಂಬೋದು ನಾವು ಹಿಂದೂಗಳಿಗೆ ಸಂಬಂಧಪಟ್ಟ ಪೂಜೆಗೆ ಸಂಬಂಧಪಟ್ಟದ್ದು ಏನೂ ಇಲ್ಲವೇ ಇಲ್ಲ ಅದರಲ್ಲಿ. ಅದು ಸಾರ್ವಕಾಲಿಕ, ಎಲ್ಲರಿಗೂ ಸಂಬಂಧಪಟ್ಟದ್ದು. ಆದರೆ ನಮ್ಮ ನಂಬಿಕೆಗಳು ಬೇರೆ ಇರ್ತವೆ, ಬದಲಾಗ್ತವೆ. ಹಾಗಾಗಿ ಶ್ರದ್ಧೆ ಅಂತಂಬೋ ನಂಬಿಕೆ ಒಂದು ಬೇಲಿ ಇದಲ್ವಾ, ಅದು ಜೀವನಿಗೆ ತುಂಬ ಹತ್ತಿರದ ಇನ್ನರ್ ಮೋಸ್ಟ್ ಬೇಲಿ. ಅದರಿಂದ ಹೊರಗೆ ಬರೋದು ತುಂಬ 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 ಕಷ್ಟ. ಈ ಒಂದು ಇಮೇಜ್ ನಿಮಗೆ ಜೀವ ಒಂದೊಂದನ್ನು ಕಳಚಿಕೊಂಡು ಹೊರಗೆ ಬರೋದು ಹೇಗೆ ಅಂತಂಬೋ ಡೈರೆಕ್ಷನಲ್ಲಿ ಹಾಕಿದ್ದೆ. ಔಟರ್ ಮೋಸ್ಟ್ ನಾವು ಹೊರಗೆ ಬರಬೇಕಾದ್ರಿಂದ ವಿಶ್ವಾಸ. ನಿಜವಾಗಿ ನನ್ನ ವಿಶ್ವಾಸ ಯಾವುದು, ನಾನೀಗ ಏನೋ ಒಂದು ಮತದಲ್ಲಿ ಹುಟ್ಟಿದ್ದೇನೆ, ಅದು ಬರೋ ಜನ್ಮಕ್ಕೆ ಇರಲ್ಲ. ನಿಜವಾಗಿ ಆ್ಯಕ್ಚುಲಿ ನನ್ನ ನಂಬಿಕೆ ಏನು, ಅದರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಔಟರ್ ಮೋಸ್ಟ್ ಹಾಕಿದ್ದೇನೆ. ಅದು ಜೀವ ಒಂದೊಂದು ಬೇಲಿಯನ್ನು ಕಳಿಸಿಕೊಳ್ಳೋದಕ್ಕೆ ನಾಮದ ಬೇಲಿ ತುಂಬ ಈಸಿ ಕಳಿಸ್ಕೊಳ್ಬೋದು. ಲೋಕದ ಬೇಲಿ ಸ್ವಲ್ಪ ಶ್ರಮೆ ಮಾಡಬೇಕಾಗ್ತದೆ. ತಪೋ ಮಂತ್ರ ಕರ್ಮಣ, ಇದು ಇನ್ನು ಸ್ವಲ್ಪ ಕಷ್ಟ. ಒಂದೊಂದು ಸ್ಟೇಜ್ ದಾಟಿಕೊಂಡು ಹೋದಾಗ ಮಾತ್ರನೇ 15 ಬೇಲಿಗಳಿಂದ ಹೊರಗೆ ಬಂದ್ರೇನೆ 16ನೇದಾದಂಥ ಜೀವ ನಿಜವಾಗಿ ನಾನು ಅಂತ ಗೊತ್ತಾಗ್ತದೆ. ಅಷ್ಟುವರೆಗೂ ನಾನು ಅಂತ ಮೊದಲೇ ಗೊತ್ತಾಗಲ್ಲ. ಸೊ ಇದು ಬೇಲಿಯ ವ್ಯವಸ್ಥೆ. ಈ 15 ಬೇಲಿಯ ಒಳಗೆ ಸಿಕ್ಕಿ ಹಾಕಿಕೊಂಡಿರುವಂಥ 16ನೇದಾದಂಥ ಕ್ಷರ, ಅಂದರೆ ಎಂದೋ ಒಂದು ದಿನ ನಾಶ ಆಗುವಂಥ ದೇಹ ಉಳ್ಳಂಥವನು. ಈ ದೇಹದೊಳಗಿಂತ ಜೀವನಿಗೆ ಈ ಮೇಲಿನ ಬೇಲಿ ಎನ್ನುವಂಥ ಅಂಗಿ ಹಾಕಿ ಈ ಪ್ರಪಂಚಕ್ಕೆ ಕಳಿಸಿರುವಂಥ ಚಿತ್ ಪ್ರಕೃತಿ ಏನಿದೆ, ಆ ಚಿತ್ ಪ್ರಕೃತಿಯನ್ನೇ ನಾವು ಚಿತ್ತ ಅಂತ ಕರಿತೇವೆ, ಅಥವಾ ಲಕ್ಷ್ಮಿ ಅಂತ ಕೂಡ ಕರಿತೇವೆ, ಅಥವಾ ಅಕ್ಷರಗಳು ಅಂತ ಕಳಿಸ್ತೇವೆ. ನಮ್ಮ ಜೀವದ ಕ್ಷರ, ನಾವೆಲ್ಲರೂ ಕ್ಷರ ಶರೀರರು, ಜೀವ ಕೂಡ ಕ್ಷರವೇ. ಆದರೆ ಲಕ್ಷ್ಮಿ ಅಕ್ಷರಳು, ಅವಳು 17ನೇದವಳು. ಜೀವ 16, ಲಕ್ಷ್ಮಿ 17. ಚಿತ್ ಪ್ರಕೃತಿ ಅಂತೆ. ಚಿತ್ ಅಂತಂದರೆ ಏನು, ಚಿತ್ತ ಸ್ಮರಣ, ಚಿತ್ತಂ ಸ್ಮರಣ ಕಾರಣಂ ಅಂತೇವೆ. ನನಗೆ ನಾನೊಬ್ಬನು ಇದ್ದೇನೆ ಅಂತಂಬುದು ಗೊತ್ತಾಗೋದೆ ಅವಾಗ, ಚಿತ್ತ ಇದ್ದಾಗೆ ಅಲ್ವಾ. ನಮಗೆ ಪ್ರೆಸೆಂಟ್ ನಾನಿದ್ದೇನೆ ಅಂತ ಗೊತ್ತಷ್ಟೆ, ಹಿಂದೆ ನಾನು ಏನಾಗಿದ್ದೇನೆ ಅಂತ ಗೊತ್ತಿಲ್ಲ. ಅದ್ಯಾವುದು ಕೂಡ ನನ್ನ ಧಾರಣೆಯಲ್ಲಿ ಇಲ್ಲ. ಮುಂದೆ ಏನಾಗ್ತೇನೆ ಗೊತ್ತಿಲ್ಲ. ಹಿಂದೆ ನಾನು ಎಷ್ಟೋ ಜನ್ಮಗಳು ಎತ್ತಿದ್ದೀನಿ, ಎಷ್ಟೋ ಸಲ ಶರೀರ ತಗೊಂಡು ಬಂದಿದ್ದೇನೆ ಭೂಮಿಗೆ. ಭಗವಂತ ಇದ್ದಂಥ ಯುಗದಲ್ಲಿ ಕೂಡ ಇರ್ತಿರ್ತೇನೇನೋ ಗೊತ್ತಿಲ್ಲ. ಆದರೆ ನನಗೆ ಆ ಚಿತ್ತ ಸ್ಮರಣೆ ಇಲ್ಲ. ಆ ಸ್ಮರಣೆ ಪೂರ್ಣವಾಗಿರೋರು ಯಾರಿಗೆ ಅಂತಂದರೆ ಲಕ್ಷ್ಮೀದೇವಿಗೆ ಇರ್ತದೆ. ಆಕೆ 17ನೇಯವಳು ಅಕ್ಷರಳು ಅಂತ ಕರಿತೇವೆ. ಮತ್ತು ಕ್ಷರ ಅಕ್ಷರಗಳಿಗಿಂತ ಅತೀತನಾದಂಥ ಭಗವಂತ 18ನೇಯ ಪುರುಷ, ಆದ ಪುರುಷೋತ್ತಮ. ಗೀತೆಯಲ್ಲಿ ಇಲ್ಲಿ ತನಕ ಮುಖ್ಯವಾಗಿ ಭಗವಂತ ಒಟ್ಟು ಹೇಳೋದೇನಂತಂದರೆ, ನನ್ನನ್ನು ಭಕ್ತಿಯಿಂದ ಭಜಿಸುವವನು ಈ ಸಂಸಾರ ಬಂಧನದಿಂದ ಮುಕ್ತಿ ಪಡೆದು ನನ್ನನ್ನು ಸೇರ್ತಾನೆ ಅಂತ ಅರ್ಥ. ಇಲ್ಲಿಗೆ ನಮಗೆ ಬರುವಂಥ ಪ್ರಶ್ನೆ ಏನಂತಂದರೆ, ಯಾಕೆ ಭಗವಂತನನ್ನು ಬಿಟ್ಟು 18ನೇಯವನಾದಂಥ ಭಗವಂತನನ್ನು ಬಿಟ್ಟು 17ನೇಯವಳಾದಂಥ ಲಕ್ಷ್ಮಿ ಶ್ರೀತತ್ವವನ್ನು ಯಾಕೆ ಪೂಜಿಸಬಾರ್ದು? ತಂದೆಗಿಂತ ತಾಯಿನೇ ಕರುಣಾಮಯ ಅಲ್ವಾ. ನಮ್ಮನ್ನು ಸಂಸಾರ ಬಂಧನಲ್ಲಿ ಹಾಕಿದಂಥ ತಾಯಿಯನ್ನು ಪೂಜಿಸೋದ್ರಿಂದ ನಮಗೆ ಮೋಕ್ಷ ಪ್ರಾಪ್ತಿ ತುಂಬ ಸುಲಭ ಆಗ್ತದಲ್ಲ. ಯಾವ ದಾರಿ ಹೆಚ್ಚು ಸೂಕ್ತ? ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂಥ ಪ್ರಶ್ನೆ. ಶ್ರೀತತ್ವದ ಉಪಾಸನೆಯಿಂದ ಮುಕ್ತಿ ಸಾಧ್ಯ ಎಂದು ಸ್ತುತಿ ಹೇಳ್ತದೆ. ಉದಾಹರಣೆಗೆ ಎಲ್ಲರೂ ಕೂಡ ದೇವರ ಪೂಜೆ ಮಾಡಿ ಮಂಗಳಾರತಿ ಮಾಡುವಾಗ ಹೇಳುವಂಥ ಒಂದು ಶ್ರೀ ಸೂಕ್ತದ 4 ಇದೆ. ಶ್ರೀಯೇ ಜಾತಃ, ಶ್ರೀಯೇ ಅನಿರ್ಯಾಯಃ, ಶ್ರಿಯಂ ವಯೋ ಜನತೃಭ್ಯೋ ದದಾತು, ಶ್ರಿಯಂ ವಸಾನ ಅಮೃತತ್ವಮಾಯಾನ್ ಭಜಂತಿ ಸದ್ಯ ಸಮಿದಾ ಬಿತದ್ಯೂನ್ ಅಂತ ಹೇಳ್ತಾರೆ. ಶ್ರೀಸತ್ವದ ಉಪಾಸನೆಗೋಸ್ಕರ ನಾವು ಹುಟ್ಟಿದ್ದೇವೆ.
ಶ್ರೀತತ್ವವನ್ನು ಸ್ತೋತ್ರ ಮಾಡುವವನಿಗೆ ಆಕೆ ಸಂಪತ್ತನ್ನು, ದೀರ್ಘಾಯುಷ್ಯನ್ನು ಕೊಡ್ತಾಳೆ. ಶ್ರೀತತ್ವ ಉಪಾಸನೆ ಮಾಡಿದವರು ಅಮೃತತ್ವವನ್ನು ಪಡಿತಾರೆ. ದಂಪತಿಗಳು ಶ್ರೀತತ್ವವನ್ನು ಉಪಾಸನೆ ಮಾಡೋದರಿಂದ ಅವರ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಆಕೆ ಮೋಕ್ಷಪ್ರದಳು. ಹೀಗೆ ಹೇಳೋದ್ರಿಂದ ಶ್ರೀತತ್ವದ ಉಪಾಸನೆಯಿಂದ ಕೂಡ ಮೋಕ್ಷ ಪಡಿಬಹುದು ಎನ್ನುವಂಥ ಅಂಶ ನಮಗೆ ಶ್ರೀ ಸೂಕ್ತದ ಮೇಲಿನದು ಸ್ಪಷ್ಟವಾಗ್ತದೆ. ಈಗ ಪುರುಷೋತ್ತಮ ಭಗವಂತನ ಉಪಾಸನೆ ಮತ್ತು ಶ್ರೀತತ್ವ ಅಥವಾ ಅಕ್ಷರ ಉಪಾಸನೆ, ಇದರಲ್ಲಿ ಯಾವುದು ತುಂಬ ಸೂಕ್ತವಾದದ್ದು? ಇದು ಇಲ್ಲಿ ನಿಮ್ಮೆಲ್ಲರ ಪ್ರಶ್ನೆ. ಆದರೆ ನಮ್ಮ ಪ್ರತಿನಿಧಿಯಾಗಿ ಅರ್ಜುನ ಈ ನಮ್ಮ ಪ್ರಶ್ನೆಯನ್ನು ಭಗವಂತನ ಮುಂದಿಡ್ತಾನೆ. ಇದರಿಂದನೇ ನಮ್ಮ ಈ ಅಧ್ಯಾಯ ಆರಂಭ ಆಗ್ತದೆ. ಸೊ 2ನೇ ಶತಕದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಓದೋಷ ಅಂದರೆ 1ರಿಂದ 6 1ನೇ ಶತಕ, 7ರಿಂದ 12ನೇ ಅಧ್ಯಾಯವರೆಗೂ 2ನೇ ಶತಕ, 13ರಿಂದ 18ವರೆಗೂ 3ನೇ ಶತಕ ಅಂತ ಹೇಳ್ತೇವೆ. ಸೊ ಈಗ 2ನೇ ಶತಕದಲ್ಲಿ ಕೊನೆಯ ಅಧ್ಯಾಯ. ಇಲ್ಲಿ ಕೇವಲ ನಮಗೆ 20 ಶ್ಲೋಕ ಮಾತ್ರ ಕಾಣುತ್ತೆ, ಆದರೆ ತುಂಬ ಅರ್ಥಗರ್ಭಿತವಾದಂಥ ಶ್ಲೋಕಗಳು. ಅಧ್ಯಾಯ ಚಿಕ್ಕದಾದರೂ ಕೂಡ ಈ ಅಧ್ಯಾಯದ ಅಪೂರ್ವ ವಿಷಯಗಳನ್ನು ಹೊಂದಂಥ ಅಧ್ಯಾಯ. ಭಗವಂತ ಇಲ್ಲಿ ಹೇಳಿರುವಂಥ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕು ತುಂಬ ಸಾರ್ಥಕ ಆಗ್ತದೆ. ಸೊ ಈ ಅಧ್ಯಾಯವನ್ನು ನಾವು ನೋಡೋಣ. ಭಗವಂತ ನಮ್ಮನ್ನು ಯಾವ ರೀತಿ ಗೈಡ್ ಮಾಡ್ತಾನೋ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡು. ಏವಂ ಸತತಯುಕ್ತಾಯೇ ಭಕ್ತಾಃ ತ್ವಾಂ ಪರ್ಯುಪಾಸತೆ ಯೇ ಚ ಅಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಹ ಅಂತ ಹೇಳ್ತಾರೆ. ಈ ಶ್ಲೋಕವನ್ನು ಮೇಲ್ನೋಟಕ್ಕೆ ನೋಡಿದರೆ ಭಗವಂತನ ವಿಶಿಷ್ಟ ರೂಪದ ಉಪಾಸನೆ ಮತ್ತು ಯಾವುದೇ ರೂಪಗಳಿಂದ ವ್ಯಕ್ತವಾದರೂ ವಾದಂಥ ನಿರಾಕಾರ ಭಗವಂತನ ಉಪಾಸನೆ, ಇವೆರಡರಲ್ಲಿ ಯಾವುದು ಸೂಕ್ತ ಅಂತ ಕೇಳಿದಂಗೆ ಕಾಣುತ್ತೆ. ಆದರೆ ಈ ಶ್ಲೋಕದಲ್ಲಿ ಅರ್ಜುನ ಕೇಳ್ತಾ ಇರೋದು ಮೂಲ ಪ್ರಶ್ನೆಯೇ ಬೇರೆ ಆಗುತ್ತೆ. ಇದನ್ನು ಆಚಾರ್ಯರು ವಿಶಿಷ್ಟವಾಗಿ ವಿವರಣೆ ಮಾಡ್ತಾರೆ. ಭಗವಂತನ ಚಿಂತನೆ ಮಾಡುವರೆಲ್ಲ ಕೂಡ ಭಗವದ್ ಭಕ್ತರಾಗಬೇಕು ಅಂತೇನಿಲ್ಲ. ಭಗವಂತನ ಚಿಂತನೆ ಮಾಡುವುದಕ್ಕೆ ಬೇಕಾಗಿರುವಂಥ ಮೂಲ ದ್ರವ್ಯ ಏನು ಅಂತಂದರೆ ಪ್ರೀತಿ. ಜ್ಞಾನಪೂರ್ವಕವಾದಂಥ ಪ್ರೀತಿಯೇ ಭಕ್ತಿ. ಪ್ರೀತಿಗೆ ಸ್ವಲ್ಪ ತಿಳ್ಕೊಂಡು ಪ್ರೀತಿ ಮಾಡಿದರೆ ಭಕ್ತಿ ಆಗ್ತದೆ, ಇಲ್ಲದ್ರೆ ಏನಾಗ್ತದೆ? ಮೂಢ ಭಕ್ತಿ ಆಗ್ತದೆ. ಭಕ್ತಿ ವಿತೌಟ್ ಜ್ಞಾನ ಏನಾಗ್ತದೆ? ಮೂಢ ಭಕ್ತಿ ಆಗ್ತದೆ. ಆವಾಗ ನಮಗೆ ಬರೋ ಪ್ರಶ್ನೆಗಳೇ ಬೇರೆ ಇರ್ತದೆ. ಯಾವ ದೇವರನ್ನು ಪೂಜೆ ಮಾಡಲಿ, ಯಾವ ವಾರದ ದಿನ ಪೂಜೆ ಮಾಡಬೇಕು. ಭಾಳ ಜನ ಕೇಳ್ತಾರೆ, ಈ ಉಗಾದಿ ಆಗಲಿ ಅಥವಾ ದೀಪಾವಳಿ ಆಗಲಿ ಭಗವಂತನ ಪೂಜೆ ಮಾಡಲಿಕ್ಕೆ ಮುಹೂರ್ತ ಇಟ್ಟುಕೊಡ್ರಿ ಅಂತ ಕೇಳ್ತಾರೆ. ತುಂಬ ವಿಚಿತ್ರವಾದ ಪ್ರಶ್ನೆ. ಮುಹೂರ್ತ ಯಾಕೆ ಭಗವಂತನ ಪೂಜೆ ಮಾಡಲಿಕ್ಕೆ? ಮನುಷ್ಯರಿಗೆ ತಾನೇ ಮುಹೂರ್ತಗಳು, ಅದು ಕೂಡ ಷೋಡಶ ಸಂಸ್ಕಾರಗಳಿಗೆ ಮಾತ್ರವೇ ಮುಹೂರ್ತ ಹೇಳಿದ್ದಾರೆ, ಎಲ್ಲದಕ್ಕೂ ಹೇಳಿಲ್ಲ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮುಹೂರ್ತ, ಜಾಯಿನ್ ಆಗಲಿಕ್ಕೆ ಮುಹೂರ್ತ, ಇದಕ್ಕೆಲ್ಲ ಮುಹೂರ್ತಗಳಿರೋದಿಲ್ಲ. ಆದರೆ ಎಲ್ಲದಕ್ಕೂ ನಾವು ಮುಹೂರ್ತ ತಗೊಳ್ತೇವೆ. ಇಲ್ಲಿ ಭಕ್ತಿ ಬೇಕಷ್ಟೇ, ನೀವು ಬೇರೆ ಏನು ಬೇಕಿಲ್ಲ. ಸೊ ಪ್ರೀತಿ ಯಾವಾಗ ಇರೋದು, ಜ್ಞಾನ ಇಲ್ಲದಂಥ ಪ್ರೀತಿ ಮೂಢ ಭಕ್ತಿ ಆಗ್ತದೆ. ದೇವರು ಮುಂದೆ ಎಷ್ಟು ದೀಪ ಹಚ್ಚಲಿ, 3 ಬತ್ತಿ ದೀಪ ಹಚ್ಚಲೋ, 5 ಬತ್ತಿ ದೀಪ ಹಚ್ಚಲೋ, 1 ಸಾರಿ ತಿರ್ಸ್ಲೋ, 2 ಸಾರಿ ತಿರ್ಸ್ಲೋ, ಎಷ್ಟು ದೀಪ, ಇದೆಲ್ಲ ನಮಗೇನಾಗುತ್ತೆ ಅಂದರೆ ಜ್ಞಾನ ಇಲ್ಲದಾಗ ಬೆಳೆದಂಥ ಭಕ್ತಿ, ಇದು ಅನಾಹುತ. ಇದಿದ್ರೆ ಏನಾಗುತ್ತೆ ಅಂದರೆ ಯಾರು ಬೇಕಾದರೂ ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಬೇಕಾದಷ್ಟು ಜ್ಯೋತಿಷರಿದ್ದಾರೆ, ಬೇಕಾದಷ್ಟು ಪಂಡಿತರಿದ್ದಾರೆ. ಒಬ್ರು ಹಾಗೆ ಮಾಡಿ ಅಂತಾರೆ, ಇನ್ನೊಬ್ಬರು ಹಾಗೆ ಮಾಡಿದ್ರೆ ನಿಮಗೆ ತುಂಬ ಕಷ್ಟ. ಇದು ಸರಿ ಹೋಗೋದು ಅಂತಂದು ಯೂಟ್ಯೂಬ್ ಶಾರ್ಟ್ಗಳಲ್ಲಿ ಬರ್ತದೆ. ಪ್ರತಿಯೊಬ್ಬನು ಪಂಡಿತನ, ಅವನಿಗೆ ಬೇಕಾದ ಲೈಕ್ಸು, ಯಾವ ಸಬ್ಜೆಕ್ಟ್ ಆದರೆ ಅವನಿಗೇನು ಬೇಕಾಗಿದೆ. ಪಾಪ ತುಂಬ ಜೀವಮಾನದಲ್ಲ ವೈದ್ಯ ವಿದ್ಯೆಯನ್ನು ಓದಿ, ಡಾಕ್ಟರ್ ಪ್ರಾಕ್ಟೀಸ್ ಮಾಡಿ, ಪುಸ್ತಕಗಳು ಓದಿ, ಪ್ರಶಸ್ತಿಗಳನ್ನ ಪಡೆದು ಅಂಥವನು ಏನಾದರೂ ಹೇಳಿದ್ರೆ ನೀ ಇಂತಿಂಥ ತಿನ್ನಬೇಡಿ, ಇಂತಿಂಥ. ಈಗ ಎಲ್ಲರೂ ಡಾಕ್ಟರ್ಸ್ ಆಗಿಬಿಡ್ತಿದ್ದಾರೆ ನಮಗೆ ಯೂಟ್ಯೂಬ್ ಅನುಗ್ರಹದಿಂದ. ನೀವು ಇಂಥ ತಿಂತಾ ಇದ್ದೀರಾ, ನೀವು ತುಂಬ ಕಷ್ಟದಲ್ಲಿ ಒಳಗಾಗ್ತೀರಿ, ನಾನು ಹೇಳ್ದಂಗೆ ಮಾಡಿ, ನಾನು ತುಂಬ ರಿಸರ್ಚ್ ಮಾಡಿದ್ದೇನೆ ಅಂತ ಹಾಕ್ಕೊಡ್ತಾರೆ. ನಾವು ಹುಚ್ಚುಗಳು ನಂಬ್ತೇವೆ. ಪ್ರತಿಯೊಬ್ಬರು ಜ್ಯೋತಿಷ್ಯರು, ಪ್ರತಿಯೊಬ್ಬರು ಪಂಡಿತರಾಗಿ, ಅಥವಾ ಹಿಂದೆ ಅವನಿಗೆ ಏನಾದರೂ ಓದಿದ್ದಾನೆಯಾ, ಜೀವನದಲ್ಲಿ ಏನಾದರೂ ಶ್ರಮೆ ಪಟ್ಟಿದ್ದಾನೆಯಾ, ಅದಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಅವನಿಗೆ ಅನುಭವ ಇದೆಯಾ, ಯಾವುದೂ ಆಲೋಚನೆ ಮಾಡೋದಿಲ್ಲ. ಯೂಟ್ಯೂಬ್ ಶಾರ್ಟ್ಲ್ ಬಂತ, ಸರಿ ನಾಳಿಂದ ಹಾಗೆ ಮಾಡೋಣ.
ರಾತ್ರಿ ಯಾವುದೋ ಒಂದು ಬೀಜ ಅದನ್ನು ನೆನೆಸಿಟ್ಟು ನೀವು ಬೆಳಗ್ಗೆ ಆತನ ಆ ನೀರನ್ನು ಕುಡಿರಿ. ನಾವು ಹಿಂದೆ ಮುಂದೆ ಏನೂ ಆಲೋಚನೆ ಮಾಡೋದಿಲ್ಲ ಅದು ಏನು ಅಂತೇಳಿ. ಬೆಳಗ್ಗೆ ಆತ ನೀರು ಕುಡಿದು ಹೋಗೋಣ, ಕುಡಿಯೋಣ, ನೋಡೋಣ, ಚೆನ್ನಾಗಿದ್ರೆ ಓಕೆ, ಇಲ್ಲದ್ರೆ ಇಲ್ಲ. ಸೊ ನಮ್ಮ ನಂಬಿಕೆಗಳು ಹೀಗಾಗ್ಬಿಡ್ತದೆ ಯಾವಾಗ ಜ್ಞಾನ ಇಲ್ಲದಂಥ ಭಕ್ತಿ ಇದು ಆಗುವಂಥ ಪರಿಸ್ಥಿತಿ. ಇನ್ನೊಂದು ಭಕ್ತಿ ಇಲ್ಲದಂಥ ಜ್ಞಾನ ಇದೆ. ಬೇಕಾದಷ್ಟು ಓದ್ಕೊಂಡಿರ್ತಾನೆ ಅವನು. ಯಾಕೆ? ವಾದೋಪವಾದಗಳು ಮಾಡಲಿಕ್ಕೆ, ತಾನು ಆಚರಣೆ ಮಾಡಲಿಕ್ಕಿಲ್ಲ. ದೇವರ ಬಗ್ಗೆ ಎಷ್ಟು ಬೇಕಾದ್ರೂ ಹೇಳ್ತಾನೆ, ಗಂಟಿ ಹೇಳ್ತಾನೆ, ಆದರೆ ತಾನು ದೇವರ ಬಗ್ಗೆ ಏನೂ ಮಾಡಲ್ಲ. ಯಾರನ್ನ ಟೀಕೆ ಮಾಡಬೇಕಾದ್ರೆ ತನ್ನ ಸಬ್ಜೆಕ್ಟ್ ಬಳಸ್ತಾನೆ, ಆದರೆ ಅವನು ಸ್ವತಃ ಬಳಸಿಕೊಳ್ಳೋದಿಲ್ಲ. ಇದು ಭಕ್ತಿ ಇಲ್ಲದಂಥ ಜ್ಞಾನ. ಇದು ಅಹಂಕಾರಕ್ಕೆ ಕಾರಣ ಆಗ್ತದೆ. ಜ್ಞಾನ ಇಲ್ಲ, ನಾವೆಲ್ಲ ಕೂಡ ದೇವಸ್ಥಾನಗಳಿಗೆ ಎಲ್ಲ ಹೋಗ್ತೇವೆ. ಜ್ಞಾನ ಇಲ್ಲ, ಎಲ್ಲರೂ ಪಾಪ ಹಾಗೆ ಹೇಳ್ತಾರೋ ಹಂಗೆ ಮಾಡ್ತೇವೆ. ಪಂಡಿತರವರೆಲ್ಲ ತುಂಬ ಜಾಸ್ತಿ ಓದ್ಕೊಂಡಿರ್ತಾರೆ, ಜ್ಞಾನ ಇದೆ, ಬರೀ ಭಕ್ತಿ ಇರಲ್ಲ. ಅದೆಲ್ಲ ನೀವು ಮಾಡಿರಿ, ನಮಗೋಸ್ಕರ ಅಲ್ಲ ಅದು, ಅದೆಲ್ಲ ನಿಮ್ಮಂಥವ್ರು ಮಾಡಲಿಕ್ಕೆ ಅಂತ ಹೇಳ್ತಾರೆ. ಅಹಂಕಾರ ಬೆಳೆದೋಗ್ತದೆ. ಸೊ ಜ್ಞಾನ ಸಹಿತವಾದಂಥ ಭಕ್ತಿಯಿಂದಲೇ ಭಗವಂತನ ಕಾಣಲಿಕ್ಕೆ ಸಾಧ್ಯ. ಸೊ ರಾ ಮೆಟೀರಿಯಲ್ ಯಾವುದು ಅಂತಂದರೆ ಮೂಲದ್ರವ್ಯ ಪ್ರೀತಿ. ಜ್ಞಾನಪೂರ್ವಕವಾದಂಥ ಪ್ರೀತಿಯನ್ನೇ ಭಕ್ತಿ ಅಂತೇವಿ. ಜ್ಞಾನ ಇಲ್ಲದಂಥ ಬರೀ ಪ್ರೀತಿಯನ್ನು ನಾವು ಭಕ್ತಿ ಅಂತ ಅನ್ನಲ್ಲ, ಅದನ್ನು ಮೂಢಭಕ್ತಿ ಅಂತೇವೆ. ನಾವು ಪೂಜೆ ಯಾವುದಕ್ಕಾಗಿ ಮಾಡ್ತಾ ಇದ್ದೇವೆ, ದೇವಸ್ಥಾನಕ್ಕೆ ಯಾವುದಕ್ಕಾಗಿ ಹೋಗ್ತಾ ಇದ್ದೇವೆ, ಒಂದು ಮಂತ್ರವನ್ನು ಯಾವುದಕ್ಕಾಗಿ ಓದ್ತಾ ಇದ್ದೀವಿ, ಏನೂ ಗೊತ್ತಿಲ್ಲದೆ ಕೇವಲ ಹೇಳಿದ್ದಾರೆ ಮಾಡ್ತಾ ಇರೋಣ ಅಂತಂದರೆ ಅದನ್ನು ಮೂಢಭಕ್ತಿ ಅಂತಾರೆ. ಭಕ್ತಿ ಅಂತಂಬೋದಿಲ್ಲ. ಇದು ನಾವು ದೃಢಪಡಿಸಿಕೊಳ್ಳಬೇಕು ಫಸ್ಟ್, ಆಮೇಲೆ ಪರಿಶ್ರಮ ಮಾಡೋಣ. ಅದಕ್ಕೆ ಏನು ಮಾಡಬೇಕು? ಸೊ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ದೇವರ ಕೋಣೆಯಲ್ಲಿ ವಿಗ್ರಹ ಇರ್ತಾ ಇತ್ತು. ಅವರವರ ಉಪಾಸನೆಯ ಯಾವುದು ಇಷ್ಟವೋ ಅಂತ ಇಷ್ಟ ದೇವತೆಯ ವಿಗ್ರಹ ಇಟ್ಕೊಳ್ತಿದ್ರು. ನಾವು ಈ ಅಂಶವನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಯಾಕೆ ಈ ರೀತಿ ಪ್ರತಿಮೆಯನ್ನು ಪೂಜಿಸ್ತಾ ಇದ್ರು? ನಮಗೆ ಇವಾಗ ಕೂಡ ಮುಖ್ಯವಾಗಿರೋದು ಪ್ರತಿಮೆ ಪೂಜೆ. ಆ ಪ್ರತಿಮೆ ಪೂಜೆ ಏನು ಅಂತಂದರೆ ನಮಗೆ ಅದರ ಜೊತೆ ಅಹಂಕಾರ ಕೂಡ ಬೆಳೆದಿದೆ. ಎಷ್ಟು ದೊಡ್ಡದಾಗಿದ್ದರೆ ಅಷ್ಟು ಶ್ರೇಷ್ಠ. ನಾವು ದೇವಸ್ಥಾನಗಳನ್ನ ಚೂಸ್ ಮಾಡೋದು ಅಷ್ಟೇ. ಅಬಾಬಾಬಾ, ದೇವರ ವಿಗ್ರಹ ಎಷ್ಟು ದೊಡ್ಡದಿದೆ, ಅಂಥ ದೇವರ ವಿಗ್ರಹ ನಾನು ನೋಡಲೇ ಇಲ್ಲ. ವಿನಾಯಕನ ಸೊಂಡೆಲ ಲೆಫ್ಟ್ ಸೈಡ್ ಇದೆ, ಇದು ರೈಟ್ ಸೈಡ್ ಇದೆ, ರೈಟ್ ಸೈಡ್ ಇರೋದು ಇಲ್ಲವೇ ಇಲ್ಲ. ಭಾಳ ಜನ ಹೇಳ್ತಿದ್ರೆ ನಂಗೆ ಆಶ್ಚರ್ಯ ಆಗ್ತಿತ್ತು. ಸೊ ವಿರಾಟ್ ಸ್ವರೂಪ. ಸೊ ಈ ಥರ ಹೋಗ್ತಾ ಏನು ಮಾಡ್ತಾರೆ, ರಾಜಕಾರಣಿಗಳು ಏನು ಮಾಡ್ತವೆ, 10 ಅಡಿ 12 ಅಡಿ ವಿಗ್ರಹಗಳು ಕಟ್ಟಿಸ್ತವೆ. ಯಾಕೆಂತಂದರೆ ಎತ್ತರಕ್ಕೆ ಹೋಗೋದೇ ನಮಗೆ ಶ್ರೇಷ್ಠ ಅಂತಂತಂದರೆ ಹಾಗೆ ಆಗ್ತದೆ. ಎಷ್ಟು ಹೂವುಗಳು ಹಾಕಿದರೆ ಅಷ್ಟು ಶ್ರೇಷ್ಠ. ಅಬ್ಬಾಬಾಬಾ, ಏನು ದೇವ್ರು ನೋಡ್ಲಿಕ್ಕೆ ಇವತ್ತು 2 ಕಣ್ಣು ಸರಿ ಹೋಗಲಿಲ್ಲ. ಯಾಕೆ? ಎಕ್ಸ್ಟರ್ನಲ್ ಆಗಿರುವಂಥ ಅಲಂಕಾರ ನೋಡಿ ಅಷ್ಟೆ. ಆ ಅಲಂಕಾರದಿಂದ ದೇವರ ಮೇಲೆ ಇಂಪ್ರೆಷನ್ ಬರ್ತದೆ. ಆದರೆ ಹಿಂದಿನ ಕಾಲದಲ್ಲಿ ಈ ಪ್ರತಿಮೆ ಪೂಜಾ ಅಂತಂಬೋದು ಇಂಟ್ರಡ್ಯೂಸ್ ಯಾಕಾಯಿತು? ಹಿಂದಿನವರು ಇದಕ್ಕೆ ಏನು ಹೇಳ್ತಿದ್ರು? ಹಿಂದಿನವರೆಲ್ಲ ಚಿಕ್ಕ ಚಿಕ್ಕ ಮೂರ್ತಿಗಳನ್ನ ಇಟ್ಕೊಳ್ತಿದ್ರು. ಇವತ್ತು ಪ್ರತಿಯೊಬ್ಬರ ಮನೆಗೂ ದೊಡ್ಡ ದೊಡ್ಡ ನಮ್ಮ ಹೈಟ್ ಇರುವಂಥ ಮೂರ್ತಿಗಳು ಬಂದ್ಬಿಟ್ಟಿದೆ. ಅದು ಭಾಳ ಜನ ಫ್ಯಾಷನ್ ಆಗಿ ಇಟ್ಕೊಳ್ಳೋದು ಸ್ಟಾರ್ಟ್ ಆಗ್ತಾಯಿದೆ. ಯಾಕೆ ಈ ರೀತಿ? ಕೆಲವೊಂದು ಜನ ಆ ಥರ ಅಷ್ಟು ದೊಡ್ಡ ಮೂರ್ತಿಯನ್ನು ಇಟ್ಕೊಳ್ಬಾರ್ದು, ಚಿಕ್ಕದು ಅಂಗುಷ್ಟ ಮಾತ್ರವೇ ಇರಬೇಕು, ದೊಡ್ಡದಾದರೆ ಮತ್ತೆ ಅನ್ನದ ನೈವೇದ್ಯ ಆಗಬೇಕು, ಈ ಥರ ಭಾಳ ಹೇಳುವವರು ಇದ್ದಾರೆ. ಮೊದಲು ಇದು ಯಾಕೆ ಬಂತು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಸೊ ಈ ಅಂಶವನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಸೊ ಹಿಂದೆ ಮೊದಲು ನಾವೊಂದು ವಿಷಯ ತಿಳ್ಕೊಳ್ಬೇಕು. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತಂಬ ವಿಚಾರವನ್ನು ಮೊದಲು ತಿಳ್ಕೊಂಡ್ರೆ ಇದಕ್ಕೆ ಉತ್ತರ ನಮಗೆ ಸಿಗ್ಬಿಡ್ತದೆ. ಸೊ ಕಣ್ಣಿನಿಂದ ನಾವು ಯಾವುದನ್ನು ನೋಡೋದಿಲ್ಲವೋ ಮನಸ್ಸು ಅದನ್ನು ಗ್ರಹಿಸೋದಿಲ್ಲ. ಅಂಡರ್ಲೈನ್ ಮಾಡಿಕೊಳ್ಳಿ. ಕಣ್ಣಿನಿಂದ ನಾವು ಯಾವುದು ನೋಡೋದಿಲ್ಲವೋ ಮನಸ್ಸು ಅದನ್ನು ಗ್ರಹಿಸೋದಿಲ್ಲ. ಸೊ ಕಣ್ಣಿಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಭಗವಂತ ಅತ್ಯಂತ ಸುಂದರ ಅಂತ ತಿಳಿದು ನಾವು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ನಮ್ಮ ಮನಸ್ಸು ನಾವು ನೋಡಿದಂಥ ಯಾವುದೋ ಒಬ್ಬ ಸುಂದರ ಮನುಷ್ಯನನ್ನು ನಮಗೆ ತೋರಿಸುತ್ತೆ. ನೀವು ಕೃಷ್ಣ ಅಂತ ಯಾರನ್ನ ನೋಡಿ, ನಾವು ಸಿನಿಮಾಗಳ ಹಿಂದೆ ಎನ್ ಟಿ ರಾಮಾರಾವ್ ಸಿನಿಮಾ ನೋಡ್ತಿದ್ವಿ, ಕೃಷ್ಣನ ವೇಷಧಾರಿಯಾಗಿ. ಆ ಎನ್ ಟಿ ರಾಮಾರಾವೇ ಕಾಣ್ತಾರೆ ಅಥವಾ ರಾಜ್ಕುಮಾರೇ ಕಾಣ್ತಾರೆ. ಆ ಪಾತ್ರ ಏನು ಚಿಕ್ಕಂದಾಗಿಂದ ಹರಿಕಥೆಗಳು, ನಾಟಕಗಳು ಅಥವಾ ಸಿನಿಮಾಗಳು ಏನು ನೋಡಿರ್ತೀವೋ, ದೇವರು ಅಂತಂದರೆ ಆ ಚಿತ್ರಗಳೇ ನಮ್ಮ ಕಣ್ಣ ಮುಂದೆ ಬರ್ತದೆ. ಯಾಕೆಂದರೆ ಅದನ್ನು ನೋಡಿದ್ದೀವಿ, ಆದ ಕಾರಣ ಮನಸ್ಸು ಅದನ್ನೇ ಆಕ್ಸೆಪ್ಟ್ ಮಾಡ್ತದೆ. ಇದಕ್ಕಾಗಿ ಏನು ಮಾಡ್ತಿದ್ರು ಹಿಂದಿನವರು, ಭಗವಂತನಿಗೆ ನಮ್ಮಂತೆ ಕರಚರಣಗಳಿವೆ, ಆದರೆ ಆತ ಯಾವ ಮನುಷ್ಯರಂತನೂ ಇಲ್ಲ ಎನ್ನುವಂತೆ ಆತನನ್ನು ಪ್ರತಿಮೆಯನ್ನು ಕಡಿದರು. ಯಾಕೆಂದರೆ ಮನುಷ್ಯರಾಗಿ ನೋಡಿಬಿಟ್ರೆ, ಈಗ ಮನುಷ್ಯನ ಫೋಟೋ ಇಟ್ಕೊಳ್ಳಿ, ಕೃಷ್ಣ ಅಂತಂದರೆ ಯಾವ ಫೋಟೋ ಇಟ್ಕೊಳ್ತೇವೆ?
ಪೇಪರ್ ಫೋಟೋ ಇಟ್ಕೊಡ್ತೇವೆ. ಅದೇ ಸಿನಿಮಾ ಆ್ಯಕ್ಟರ್ ಅಂತ ಇರುವೊಂದು ವೇಷ ಹಾಕಿದಂಥ ಕೃಷ್ಣನ ಫೋಟೋ ಮನೆಗೆ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಅದು ಅವನ ಮೇಲೆ ಭಕ್ತಿ ಹೋಗುತ್ತಷ್ಟೇ, ಕೃಷ್ಣನ ಮೇಲೆ ಭಕ್ತಿ ಹೋಗಲ್ಲ. ಅವನು ಎಷ್ಟು ಚಿತ್ರಗಳು ತೆಗೆದ, ಎಷ್ಟು ರೆಮ್ಯೂನರೇಷನ್ ತಗೊಂಡ, ಯಾವ ಚಿತ್ರದಲ್ಲಿ ಹೇಗೆ ಮಾಡಿದ, ಅವನ ಮೇಲೆ ಒಂದು ಬಯೋಪಿಕ್ ಮಾಡ್ಕೊತ ಹೋಗ್ತದೆ ನಮ್ಮ ಮನಸ್ಸು. ಅದಕ್ಕೆ ಭಗವಂತನನ್ನ ಮನುಷ್ಯನಿದ್ದಂಗೆ ಕೈ ಕಾಲು ಎಲ್ಲ ಬಿದ್ದಂಗೆ ಎಲ್ಲ ಇದೆ. ಆಗಿನ ಕಾಲದಲ್ಲಿ ಏನಿತ್ತು, ವೇಷಭೂಷಣಗಳೆಲ್ಲ ಕೂಡ ಕಿರೀಟ ಇಟ್ಟುಕೊಂಡು ಗದೆಯನ್ನು ಹಿಡ್ಕೊಂಡು ಹೀಗೆ ಇತ್ತು. ಹಾಗಾಗಿ ಅವರು ಅದೇ ರೂಪದಲ್ಲಿ ಭಗವಂತನ ಮೂರ್ತಿಯನ್ನು ರೂಪಿಸಿದರು. ಯಾಕೆ? ಕಣ್ಣು ನೋಡದೇ ಇದ್ರೆ ಆ ಮೂರ್ತಿ ಆದರೂ ರೂಪ ಬರೋದೇ ಇಲ್ಲ ಧ್ಯಾನದಲ್ಲಿ. ಇಲ್ಲ, ನಮ್ಮ ಕಣ್ಣು ಯಾವುದನ್ನು ನೋಡಿತೋ ಅದೇ ಬರ್ತದೆ. ಅದು ತುಂಬ ಪ್ರಮಾದಗಳುಂಟಾಗ್ತದೆ. ಹಾಗಾಗಿ ನಮ್ಮ ಮನಸ್ಸು ನಾವು ನೋಡಿದ್ದನ್ನೇ ಒಪ್ಪಿಕೊಡ್ತದೆ. ಅದಕ್ಕೆ ಹಿಂದಿನವರು ಭಗವಂತನಿಗೆ ನಮ್ಮಂತೆ ಕೈಕಾಲುಗಳಿವೆ, ಆದರೆ ಆತ ಯಾವ ಮನುಷ್ಯನಂತನೂ ಇಲ್ಲ ಎನ್ನುವಂತೆ ಆತನ ಪ್ರತಿಮೆಯನ್ನು ಕಡಿದ್ರು. ಈ ಪ್ರತಿಮೆಯನ್ನು ನೆನಪಿಟ್ಟುಕೊಂಡು ಕಣ್ಣು ಮುಚ್ಚಿ ಭಗವಂತನ ಗುಣ ಅನುಸಂಧಾನ ಮಾಡಿದರು. ನಮಗೆ ಕೇವಲ ಆ ಮೂರ್ತಿ ಕಾಣಿಸ್ತದೆಯೇ ಹೊರತು ನಮ್ಮ ಪರಿಚಯದ ವ್ಯಕ್ತಿ ಅಲ್ಲ. ಇದನ್ನು ತಿಳ್ಕೊಳ್ಬೇಕು. ದೇವಸ್ಥಾನಕ್ಕೆ ಯಾವಾಗ ಹೋದಾಗ ಹಿರಿಯರು ಹೇಳ್ತಾರೆ, ನಿಧಾನಕ್ಕೆ ಪ್ರದಕ್ಷಿಣೆ ಮಾಡಿ, ಗರ್ಭಿಣಿ ಸ್ತ್ರೀಯ ಹೇಗೆ ಪ್ರದಕ್ಷಿಣೆ ಮಾಡಿದ್ರೆ ಹಂಗೆ ಮಾಡಿ. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಳ್ಬೇಕು. ಯಾಕೆ ಅಂತಂದರೆ ಅಲ್ಲಿ ಮೂರ್ತಿಗಳನ್ನೆಲ್ಲ ಕೆತ್ತಿರ್ತಾರೆ. ಅದನ್ನು ನೋಡಿದಾಗ ನಮಗೆ ಭಗವಂತನ ಅನುಸಂಧಾನ ಬರುತ್ತೆ. ಅಥವಾ ನಮ್ಮ ಮನಸ್ಸಿನಲ್ಲಿ ಭಗವಂತ ಯಾವಾಗಾದರೂ ಬರ್ತಾನೋ ಇಮ್ಮಿಡಿಯೇಟ್ಲಿ ನಮ್ಮ ಮನಸ್ಸು ಏನು ಮಾಡ್ತದೆ, ತಾನು ಕಣ್ಣಿನಿಂದ ನೋಡಿದಂಥ ವಿಗ್ರಹಗಳು ನೆನಪಾಗ್ತದೆ. ಆವಾಗ ಭಗವಂತನನ್ನು ನೋಡಿದಂಗೆ ಆಗ್ತದೆ. ಇಲ್ಲದ್ರೆ ಯಾರೋ ಮನುಷ್ಯರು ಕಾಣ್ತಾರೆ. ಮನುಷ್ಯರು ಕಾಣಿದಾಗ ಅವರ ಹಿಂದಿರುವಂಥ ಒಳ್ಳೆಯ ಗುಣ ಕೆಟ್ಟ ಗುಣಗಳು ಕೂಡ ಬರ್ತದೆ. ಆದರೆ ಭಗವಂತ ನಮ್ಮಂಥ ಮನುಷ್ಯ ಅಲ್ಲ. ಕೇವಲ ಭಗವಂತನ ಅನುಸಂಧಾನಕ್ಕೋಸ್ಕರವೇ ನಾವು ವಿಗ್ರಹವನ್ನು ಇಟ್ಟುಕೊಂಡಿದ್ದೇವೆ. ಯಾಕೆಂದರೆ ನಮ್ಮ ದೌರ್ಬಲ್ಯ ಕಣ್ಣು, ಇಂದ್ರಿಯಗಳ ಬೇಲಿಯಲ್ಲಿ ನಾವು ಸಿಗಾಕೊಂಡಿದ್ದೇವೆ. ಆದ ಕಾರಣ ಅದರಿಂದ ಹೊರಗಡೆ ಬಂದವೆ ಅಂದ್ಕೊಳ್ಳಿ. ಇಂದ್ರಿಯಗಳ ಬೇಲಿ ಹೊರಗೆ ಬಂದ ಮೇಲೆ ನಿಮಗೆ ವಿಗ್ರಹ ಬೇಕಾಗಿಲ್ಲ. ಏಕೆಂತಂದರೆ ನೀವು ಭಗವಂತನನ್ನು ಅಂತರಂಗದಲ್ಲಿ ಚಿಂತನೆ ಮಾಡಿಕೊಳ್ಳುವಷ್ಟು ಸಾಧನೆ ಬರ್ತದೆ ನಿಮಗೆ. ಅಪರೋಕ್ಷ ಜ್ಞಾನಿಗಳು ನೋಡಿ, ಎಷ್ಟೋ ಜನ ಸಾಂಸಾರಿಕ ಜೀವನದಲ್ಲಿದ್ದು ಅದರಿಂದ ತೊರೆದು ಪುರಂದರದಾಸರು, ಜಗನ್ನಾಥದಾಸರು, ಅನ್ನಮಾಚಾರ್ಯರು, ತ್ಯಾಗರಾಜರು, ಅಪರೋಕ್ಷ ಜ್ಞಾನಿಗಳಾದಂಥ ರಾಘವೇಂದ್ರ ತೀರ್ಥರು, ರಘೋತ್ತಮ ತೀರ್ಥರು, ಇದೆಲ್ಲ ತಗೊಳ್ಳಿ. ಯಾವ ಸೆಕ್ಟಲ್ಲಿ ಏನೇನಿದೆ ಮಹಾನುಭಾವರು ಇದೆಲ್ಲರನ್ನು ತಗೊಳ್ಳಿ. ಅವರ್ಯಾರು ಕೂಡ ಈ 15 ಬೇಲೆಗಳಿಂದ ಹೊರಗೆ ಬಂದ ಮೇಲೆ 16ನೇದಾದಂತಹ ತನ್ನ ಜೀವವನ್ನು ಗುರುತಿಸಿ 18ನೇನಾದಂಥ ಭಗವಂತನ ಬಗ್ಗೆ ಅವರು ಉಪಾಸನೆ ಮಾಡಿದರೆ ಹೊತ್ತು ದೇವಸ್ಥಾನಗಳಿಗೆ ಎಲ್ಲಿ ಹೋಗಲಿಲ್ಲ. ಅವರೆಲ್ಲ ವಿಗ್ರಹ ಪೂಜೆ ಮಾಡ್ತಿದ್ರು. ಆದರೆ ಸಮಾಜದ ಒಂದು ಒಳ್ಳೆ ಹಾದಿಗೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಅವರು ಮಾಡಿದರೆ ಹೊತ್ತು ತಮಗೋಸ್ಕರ ತಾವು ಏನೂ ಮಾಡಿಕೊಳ್ಳಿಲ್ಲ. ಕೃಷ್ಣ ದಿನಚರಿಯಲ್ಲಿ ನೋಡಿದ್ರೆ ಸಂಧ್ಯಾವಂದನ ಮಾಡ್ತಿದ್ದ. ಕೃಷ್ಣ ಯಾರಿಗೋಸ್ಕರ ಸಂಧ್ಯಾವಂದನ ಮಾಡಬೇಕು? ಸೂರ್ಯನಿಗೆ ಅರ್ಘ್ಯ ಬಿಡಬೇಕು. ಆ ಸೂರ್ಯನಿಗಿಂತ ಎತ್ತರದಲ್ಲಿರೋನು ಭಗವಂತ. ಆತ ಯಾರಿಗೆ ಅರ್ಘ್ಯ ಬಿಡಬೇಕು? ಆದರೂ ಕೃಷ್ಣ ಮಾಡಲಿಲ್ಲ ಅಂತಂದರೆ ಬೇರೆ ಯಾರೂ ಮಾಡೋಕ್ಕೆ ಹೋಗಲ್ಲ ಅಂಥೇಳಿ ರಾಮ, ಕೃಷ್ಣ ಎಲ್ಲರೂ ಕೂಡ ಸಮಾಜದ ಒಂದು ಕಟ್ಟುಪಾಡು ಏನಿದೆ ಅದನ್ನು ಯಾವುದು ಉಲ್ಲಂಘಿಸದಂತೆ ಸಂಧ್ಯಾವಂದನಾದಿಗಳೆಲ್ಲ ಕಾರ್ಯಗಳು ಮಾಡ್ತಿದ್ರು. ಯಾಕಂದರೆ ಕೃಷ್ಣನೇ ಮಾಡಿಲ್ಲ, ನಾನು ಯಾಕೆ ಮಾಡ್ಬೇಕ್ರಿ ಅಂತ ಎದ್ದು ಕೂತ್ಬಿಡ್ತಾವೆ ಮಕ್ಕಳು. ಅದಕ್ಕೋಸ್ಕರ ಅವ್ರು ಮಾಡ್ತಿದ್ರು. ಹಾಗೆಯೇ ಮಹಾನುಭಾವರೆಲ್ಲ ಕೂಡ ವಿಗ್ರಹಾರಾಧನೆ ಮಾಡ್ತಿದ್ರು. ಯಾಕೆ ಅಂತಂದರೆ ಏನೂ ಗೊತ್ತಿಲ್ಲದವನಿಗೆ ಹೆಲ್ಪ್ ಆಗತ್ತೆ ಅಂತ. ಅವರಿಗೆ ಅವಶ್ಯಕತೆ ಇಲ್ಲ. ಜ್ಞಾನದಿಂದ ಬೇಲಿಯನ್ನು ಸೀಡಿಸಿಕೊಂಡು ಹೊರಗೆ ಬಂದ ಮೇಲೆ ಮತ್ತು ಯಾವುದು ವಿಗ್ರಹಗಳು ಬೇಕಾಗಿಲ್ಲ. ಆದರೆ ಅಷ್ಟು ತನಕ ವಿಗ್ರಹಗಳನ್ನ ಪೂಜೆ ಮಾಡ್ತೇವೆ. ಯಾಕೆ ಪೂಜೆ ಮಾಡ್ತೇವೆ? ಭಗವಂತನ ಗುಣ ಅನುಸಂಧಾನ ಮಾಡಿದಾಗೆಲ್ಲ ಆ ಮೂರ್ತಿ ನಮಗೆ ನೆನಪಾಗಬೇಕು ಅಂತಂಬ ಉದ್ದೇಶದಿಂದ, ಅಥವಾ ಆ ಮೂರ್ತಿಯನ್ನು ನೋಡಿದಾಗೆಲ್ಲ ಕೂಡ ಭಗವಂತನ ಗುಣಗಳು ನಮಗೆ ನೆನಪಾಗಬೇಕು ಅಂತ. ಒಂದಕ್ಕೊಂದು ಇಂಟರ್ ಕನೆಕ್ಷನ್. ಮೂರ್ತಿಯನ್ನು ನೋಡಿದ್ರೆ ಭಗವಂತನ ಗುಣಗಳು ನೆನಪು ಬರಬೇಕು. ಭಗವಂತನ ಗುಣಗಳನ್ನ ಯಾರಾದರೂ ಗಾನ ಮಾಡ್ತಾ ಇದ್ರೆ ಭಗವಂತನ ಮೂರ್ತಿ ನೆನಪಾಗಬೇಕು. ಈಗ ಇದೆರಡೂ ಬಿಟ್ಟು ನಮಗೆ ನೆನಪಾಗೋದೇನಂತಂದರೆ ನಮ್ಮ ಬೈಕಿಗಳು ಯಾವಾಗ ಈಡೇರ್ತೇವೆ, ಯಾವ ದೇವರನ್ನು ಹಿಡ್ಕೊಳ್ಬೇಕು. ನಮಗೆ ಅವರು ಆ ಭಗವಂತನ ಗುಣಾನುಸಂಧಾನ ಬೇಕಿಲ್ಲ, ಆ ಮೂರ್ತಿಯೂ ಬೇಕಿಲ್ಲ. ನಮಗೆ ಒಂದು ಸಲ ನಮ್ಮ ಬೈಕಿಗಳು ಈಡೇರಿದ್ರೆ ಮತ್ತೆ ಮೂರ್ತಿ ಕೂಡ ನಮಗೆ ದೊಡ್ಡ ಕೆಲಸ ಇಲ್ಲ. ಪಾಸ್ ಆಗೋಕೆ ಮುಂಚಿತವಾಗಿ ಭಗವಂತನ ಸುತ್ತು ಭಾಳ ಸುತ್ತಾ ಇದ್ವಿ, ನಾವು ಸುತ್ತಿದ್ವಿ. ಪಾಸ್ ಆದಮೇಲೆ ಸ್ಟೂಡೆಂಟ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಸಿನಿಮಾ ಕೊಟ್ಟು ಹೋಗ್ತಿದ್ವಿ. ಯಾರು ದೇವಸ್ಥಾನಕ್ಕೆ ಯಾರು ಹೋಗ್ತಿದ್ರು, ದೇವರು ಮತ್ತೆ ನೆನಪಾಗೋದು ನೆಕ್ಸ್ಟ್ ಟೈಮ್ ಎಕ್ಸಾಮ್ಸ್ ಆದಮೇಲೆ. ಹಾಗೆ ಮನುಷ್ಯನ ಜೀವನವೂ ಅಷ್ಟೇ ಆಗಿದೆ.
ಹಾಗಾಗಿ ನಾವು ಭಕ್ತಿ ಮಾಡೋದು, ಭಗವಂತನ ಮೂರ್ತಿಯನ್ನು ಹಿಡ್ಕೊಳ್ಳೋದು ಗುಣಾನುಸಂಧಾನಕ್ಕೋಸ್ಕರ ಅಲ್ಲ. ನಮ್ಮ ಬಯಕೆಗಳು ಎಲ್ಲಿ ಈಡೇರದೆ ಹೋಗ್ತವೋ ಅಥವಾ ಈಡೇರಿಸಿಕೊಳ್ಳುವಂಥ ಉತ್ಸಾಹದಿಂದ ಭಗವಂತನನ್ನು ಪೂಜೆ ಮಾಡ್ತೇವೆ. ಆದರೆ ಹಿಂದಿನವರು ಭಗವಂತನ ವಿಗ್ರಹಗಳನ್ನು, ಮೂರ್ತಿಗಳನ್ನು, ದೇವಸ್ಥಾನಗಳನ್ನು, ತೀರ್ಥಗಳನ್ನು ನಿರ್ಮಿಸಿ ಅದನ್ನು ಉಪಯೋಗಿಸಿಕೊಳ್ಳುವಂಥ ಶೈಲಿಯೇ ಬೇರೆ ಇತ್ತು. ಇವತ್ತು ನಾವು ಮಾಡುವಂಥದ್ದು ಬೇರೆಯಾಗಿದೆ. ಮೋಕ್ಷ ಬರಬೇಕಾದ್ರೆ, ಪುಣ್ಯ ಬರಬೇಕಾದ್ರೆ ಇಂಥ ದೇವರನ್ನೇ ಸುತ್ತಬೇಕು. ನಿಜವಾದ ಪ್ರೀತಿ ಯಾವುದ್ರ ಮೇಲೆ? ನನಗೆ ಪುಣ್ಯ ಬರಬೇಕು ಅಂತ ಅಂಬೋದರಲ್ಲಿ, ನನಗೆ ಮೋಕ್ಷ ಸಿಗಬೇಕು ಅಂತ ಆಗಲಿ, ಅಷ್ಟೇ ಆಗಲಿ, ಭಕ್ತಿಯಿಂದ ಅಲ್ಲ. ನನಗೆ ಅದು ಕೊಟ್ಟುಬಿಟ್ರೆ ಮತ್ತೆ ನಿನ್ನಷ್ಟಕ್ಕೆ ನೀನಿರು, ನನಗೇನು ಸಂಬಂಧ ಇಲ್ಲ ಅಂತಂಬೋ ರೀತಿಯಲ್ಲಿ ನಮ್ಮ ಪೂಜೆಗಳಿರ್ತವೆ. ಸೊ ಇದು ನಮ್ಮ ಹಿಂದಿನವರ ಅನುಸಂಧಾನ ಹೀಗಿರ್ತಿತ್ತು. ಹಾಗೆ ನಮಗೆ ಭಗವಂತನ ಗುಣಸಂಧಾನ ಮಾಡಬೇಕಾದ್ರೆ ಪ್ರತಿಮೆ ಬೇಕು. ಆ ಪ್ರತಿಮೆಯನ್ನು ನೋಡ್ರೆ ಭಗವಂತನ ಗುಣಗಳ ನೆನಪಾಗಬೇಕು. ಅದು ಬಿಟ್ಟು ನಮ್ಮ ಬೈಕ್ಗಳು ನೆನಪಾಯಿತು ಅಂತಂದರೆ ಮೂಢಭಕ್ತಿ ಅಂತ ಅರ್ಥ. ಇನ್ನು ಬಹಳ ಟ್ರೈನ್ ಆಗಬೇಕು ಅಂತ ಅರ್ಥ. ಅಂತ ಟ್ರೈನ್ ಆಗೋವರೆಗೂ ದೇವಸ್ಥಾನಕ್ಕೆ ಹೋಗೋದು ತುಂಬ ಉತ್ತಮ. ಸೊ ಜ್ಞಾನ ಸಹಿತವಾದಂಥ ಭಕ್ತಿ ಬರಬೇಕು ಅಂತಂದರೆ ದೇವಸ್ಥಾನದ ಹೋಗುವ ಜೊತೆ ಪುಸ್ತಕವನ್ನು ಕೂಡ ಹಿಡ್ಕೊಂಡು ಹೋಗಿ ಓದಬೇಕು. ಪುಸ್ತಕ ಇಲ್ಲದಿದ್ದರೆ ಜ್ಞಾನ ಬರೋದಿಲ್ಲ, ಜ್ಞಾನ ಇಲ್ಲದ್ರೆ ಮೂಢಭಕ್ತಿ ಆಗ್ತದೆ. ಸೊ ಇದರಿಂದ ನಮಗೆ ಒಳ್ಳೆ ಮೂರ್ತಿ ಕಾಣಿಸ್ತು ಅಂತಂದರೆ ಧ್ಯಾನ ಮಾಡೋದು ಸುಲಭ ಆಗ್ತದೆ. ಮನಸ್ಸು ಯಾವುದೋ ಒಂದು ವ್ಯಕ್ತಿಯನ್ನು ಚಿಂತಿಸದೆ ಪ್ರತಿಮೆಯ ರೂಪದಲ್ಲಿದ್ದಂಥ ಭಗವಂತನನ್ನು ಕಾಣಲಾರಂಭಿಸ್ತಾನೆ. ಈ ಕಾರಣಕ್ಕಾಗಿ ಭಗವಂತನ ಚಿಂತನೆ ಮಾಡೋ ಮೊದಲು ಒಂದು ರೂಪ ಅಗತ್ಯವಾಯಿತು ಹಿಂದಿನವರಿಗೆ. ನಮಗೆ ತಿಳಿದಂತೆ ತಾಯಿ ಶ್ರೀಲಕ್ಷ್ಮಿಯನ್ನು ಶ್ರೀತತ್ವ, ಅಕ್ಷರಳು, ಅವ್ಯಕ್ತಳು, ಪ್ರಕೃತಿ, ಹ್ರೀ ಇತ್ಯಾದಿ ಅನೇಕ ಹೆಸರುಗಳನ್ನು ನಾವು ಕರಿತೇವೆ. ಭಗವದ್ಗೀತೆಯಲ್ಲಿ ಕೂಡ ಅನೇಕ ಕಡೆ ಈ ರೀತಿ ಸಂಬೋಧನೆ ಮಾಡ್ತಾರೆ. ಕಠೋಪನಿಷತ್ತರ ಕೂಡ ಮಾತು ಹೇಳ್ತಾರೆ, ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಅಂತ ಹೇಳ್ತಾರೆ. ಅಂದರೆ ಮಹಾತತ್ವಕ್ಕಿಂತ ಅವ್ಯಕ್ತ ತತ್ವ ತುಂಬ ಹಿರಿಯದು. ಮಹಾತತ್ವ ಅಂತಂದರೆ ಬ್ರಹ್ಮದೇವರು, ಅದಕ್ಕಿಂತಲೂ ಅವ್ಯಕ್ತ ತತ್ವ ತುಂಬ ಹಿರಿಯದು. ಆ ಅವ್ಯಕ್ತ ತತ್ವಕ್ಕಿಂತ, ಅವ್ಯಕ್ತಳು ಅಂತಂದರೆ ಮತ್ತೆ ಲಕ್ಷ್ಮೀದೇವಿ ಬರ್ತಾರೆ, ಆ ತತ್ವಕ್ಕಿಂತ ಪುರುಷನಾದಂಥ ಭಗವಂತ ಇನ್ನೂ ದೊಡ್ಡವನು ಅಂತ ಹೇಳ್ತಾರೆ. ಸೊ ಇಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಯೋದೇನಂತಂದರೆ ಅವ್ಯಕ್ತಳು, ಅಕ್ಷರಳು ಅಂತಂದರೆ ಮಾತೆ ಶ್ರೀಲಕ್ಷ್ಮೀದೇವಿ. ನಿರಂತರವಾಗಿ ಮನಸ್ಸಿನಲ್ಲಿ ನೀನು ಹೇಳಿರುವಂಥ ಗುಣಗಳ ಅನುಸಂಧಾನ ಮಾಡ್ತಾ ಶಾಸ್ತ್ರಗಳ ಮೂಲಕ ನಿನ್ನ ಮಹಿಮೆಯನ್ನು, ನಿನ್ನ ರೂಪ ವಿಶೇಷಗಳನ್ನು ತಿಳ್ಕೊಂಡು ಅದರಲ್ಲಿ ಭಕ್ತಿಯನ್ನು ಬೆಳೆಸಿಕೊಂಡು ನಿನ್ನ ಉಪಾಸನೆ ಮಾಡೋದು ಒಳ್ಳೆಯದು. ಅಥವಾ ಕ್ಷರಾತೀತಳಾದಂಥ ಶ್ರೀತತ್ವದ ಉಪಾಸನೆ ಮಾಡೋದು ಒಳ್ಳೆಯದು. ಅಂದರೆ ಭಗವಂತನ ಬಗ್ಗೆ ತಿಳ್ಕೊಂಡು ಆತನ ಉಪಾಸನೆ ಮಾಡಿದರೆ ಶ್ರೇಷ್ಠವೋ ಅಥವಾ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡೋದು ಶ್ರೇಷ್ಠವೋ ಅಂತಂಬುದು ಅರ್ಜುನನ ಪ್ರಶ್ನೆ. ಇದಕ್ಕೆ ಭಗವಂತ ತುಂಬ ಸುಂದರವಾದಂಥ ಉತ್ತರವನ್ನು ಕೊಡ್ತಾರೆ. ಅದು ಸದ್ಯಕ್ಕೆ ಸಮಯ ಆಗಿದೆ. ಭಗವಂತ ಏನು ಉತ್ತರ ಕೊಡ್ತಾನೆ ಅಂತಂಬುದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದರ ಬಗ್ಗೆ ನೋಡೋಣ. ಸೊ ಇವತ್ತು ಕಳೆದ ಬಾರಿ ಒಬ್ಬ ಪ್ರಶ್ನೆ ಕೇಳಿದ್ರು, ಉಷೋದಯ ಮತ್ತು ಅರುಣೋದಯ ಈ ಎರಡು ಪದಗಳಿಗೆ ಏನು ಸಮಯ, ಏನು ಅದಕ್ಕೆ ಡಿಫ್ರೆನ್ಸ್ ಏನು? ಸೊ ಈ ಎರಡು ಪದಗಳು ಕೂಡ ನಮಗೆ ಸಮಯವನ್ನು ಸೂಚಿಸ್ತವೆ, ಆದರೆ ಇವು ಒಂದೇ ಅರ್ಥದಲ್ಲ. ಸಮಯದ ದೃಷ್ಟಿಯಿಂದ ನೋಡಿದಾಗ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ಅರುಣೋದಯ ಅಂತೇವೆ. ಅರುಣೋದಯ ಅಂತಂದರೆ, ಅರುಣ ಅಂತಂದರೆ ಸೂರ್ಯೋದಯ, ಸೂರ್ಯೋದಯಕ್ಕಿಂತಲೂ ಮೊದಲು ಕಾಣಿಸಿಕೊಳ್ಳುವಂಥ ಕೆಂಪು ಹೊಳೆವು. ಸೂರ್ಯನು ಉದಯಿಸೋದಕ್ಕಿಂತ ಮುಂಚೆ ಆಕಾಶದಲ್ಲಿ ಕೆಂಪು ಅಥವಾ ಗುಲಾಬಿ ಬಣ್ಣದ ಬೆಳಕು ಕಾಣಲಾರಂಭಿಸ್ತದೆ. ಅದನ್ನು ಅರುಣೋದಯ ಕಾಲ ಅಂತ ಕರಿತೇವೆ. ಸೂರ್ಯ ಉದಯಿಸೋದಕ್ಕಿಂತ ಮುಂಚೆ ಆತನ ಕಿರಣಗಳು ಕಾಣ್ತವೆ. ಪೌರಾಣಿಕವಾಗಿ ಇದು ಸೂರ್ಯನ ಸಾರಥಿಯಾದಂಥ ಅರುಣನ ಆಗಮನ ಅಂತ ಕರೀತಾರೆ. ಸೂರ್ಯನ ಸಾರಥಿ ಇರ್ತಾನೆ ಅರುಣ, ಅವನು ಕಾಣ್ತಾನೆ. ಈಗ ರಥದಲ್ಲಿ ಯಾರನ್ನ ಹೋಗ್ತಾರೆ, ಫಸ್ಟ್ ಕಾಣೋದು ಸಾರಥಿ, ಆಮೇಲೆ ಒಳಗೆ ಕೂತ್ಕೊಂಡವ್ರು. ಹಾಗೆ ಅದನ್ನು ಅರುಣೋದಯ ಕಾಲ ಅಂತ ಕರಿತೇವೆ. ಸೊ ಜ್ಯೋತಿಷ ಮತ್ತು ಧಾರ್ಮಿಕ ಆಚಾರಗಳಲ್ಲಿ ಸಾಮಾನ್ಯವಾಗಿ ಸೂರ್ಯೋದಯಕ್ಕಿಂತಲೂ ಸುಮಾರು 96 ನಿಮಿಷಗಳ ಮುಂಚಿತ ಸಮಯವನ್ನು, ಅಂದರೆ 2 ಮುಹೂರ್ತಗಳ ಹಿಂದೆ ಬ್ರಹ್ಮ ಮುಹೂರ್ತ ಅಂತ ಕರಿತೇವೆ. ಸೂರ್ಯೋದಯಕ್ಕಿಂತ 48 ಮಿನಿಟ್ಸ್ ಮುಂಚೆ. ಸೊ ಸೂರ್ಯೋದಯಕ್ಕಿಂತಲೂ 96 ಮಿನಿಟ್ಸ್ ಮುಂಚೆ ಸಮುದ್ರಗಚ್ಚ ಮುಹೂರ್ತ ಅಂತೇವೆ. ಇದು ತುಂಬ ಶ್ರೇಷ್ಠ.
ಇದು ಅರುಣೋದಯ ಕಾಲ ಅಂತ ಕರಿತೇವೆ. ಸೊ ಈ ಕಾಲದಲ್ಲಿ ಸಂಧ್ಯಾವಂದನ, ಜಪ, ತಪಸ್ಸು ಇತ್ಯಾದಿ ಮಾಡಿದರೆ ಅತ್ಯಂತ ಪುಣ್ಯ ಅಂತ ಶಾಸ್ತ್ರಗಳು ಹೇಳ್ತವೆ. ಯಾಕಂದ್ರೆ ಸೂರ್ಯೋದಯ ಆಯ್ತು ಅಂತಂದರೆ ದಿನದ ಚಟುವಟಿಕೆಗಳು ಏನೇನು ಮಾಡೋಣಪ್ಪ ಅಂತ ಅನ್ಸುತ್ತೆ ಅವತ್ತು. ನಮಗೆ ಆ್ಯಕ್ಟಿವಿಟೀಸ್ ಶುರು ಆಗ್ತದೆ. ಆ ಸಮಯದಲ್ಲಿ ಮನಸ್ಸು ಸ್ಥೀಮಿತವಾಗಿರಲ್ಲ. ಅದಕ್ಕೆ ಸೂರ್ಯೋದಯಕ್ಕಿಂತಲೂ ಮುಂಚಿತವಾಗಿ ಸಂಧ್ಯಾವಂದನೆ ಆದರೂ ಮುಗಿಸ್ಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಆವಾಗ ನಮಗೆ ಬೇರೆ ಕಾರ್ಯಕ್ರಮಗಳು ಏನಿರಲ್ಲ. ಸೂರ್ಯೋದಯ ಆದಮೇಲೆ ಎಲ್ಲ ಕಾರ್ಯಕ್ರಮಗಳು. ಆಮೇಲೆ ಸಾಯಂಕಾಲ ಅಷ್ಟೇ. ಸೂರ್ಯಾಸ್ತಮಯ ಆಯ್ತು ಅಂದರೆ ಎಲ್ಲ ಚಟುವಟಿಕೆಗಳು ಮುಗಿತವೆ. ಅದರ ಜೊತೆ ಸಂಧ್ಯಾವಂದನಾದಿಗಳು ಕೂಡ ನಾವು ಮುಗಿಸ್ತೇವೆ. ಸೂರ್ಯಾಸ್ತಮಯ ಆಗೋ ಸಮಯದಲ್ಲಿ ಅರ್ಘ್ಯವನ್ನು ಬಿಟ್ಟು ಕ್ಲೋಸ್ ಮಾಡಿಬಿಡ್ತೇವೆ. ಇಲ್ಲಿ ಅರುಣೋದಯ ಅಂತಂದರೆ ಕಿರಣಗಳು. ಉಷೋದಯ ಅಂತಂದರೆ ಏನು? ಉಷಾ ಅಂತಂದರೆ ಪ್ರಭಾತ ದೇವತೆ ಅಥವಾ ಬೆಳಗಿನ ಆರಂಭ ಕಿರಣಗಳು. ರಾತ್ರಿ ನಿಧಾನವಾಗಿ ಕಡಿಮೆ ಆಗ್ತಾ ಬೆಳಗಿನ ಮೃದುವಾದಂಥ ಬೆಳಕು ಕಾಣುವಂಥ ಸಮಯವನ್ನು ಉಷೋದಯ ಅಂತ ಕರಿತೇವೆ. ಇದು ಸಾಮಾನ್ಯವಾಗಿ ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚೆ ಬೆಳಕು ಸ್ಪಷ್ಟವಾಗಲೇ ಆರಂಭ ಆಗುವಂಥ ಸಮಯ. ಬೆಳಕು ಬರ್ತಾ ಇರುತ್ತೆ ನೋಡಿ, ಅದನ್ನು ನಾವು ಉಷೋದಯ ಅಂತ ಕರಿತೇವೆ. ಸೊ ಸರಳವಾದಂಥ ವ್ಯತ್ಯಾಸ ನೋಡಿದ್ರೆ ಅರುಣೋದಯ ಅಂತ ಸೂರ್ಯೋದಯಕ್ಕಿಂತ ತುಂಬ ಮುಂಚಿತವಾಗಿ 96 ಮಿನಿಟ್ಸ್ ಮುಂಚಿತವಾಗಿ ನಾವು ಅರುಣೋದಯ ಕಾಲ ಅಂತೇವೆ. ಉಷೋದಯ ಅಂತಂದರೆ ಸೂರ್ಯೋದಯಕ್ಕಿಂತ ಒಂದು ಸ್ವಲ್ಪ ಮುಂಚಿತವಾಗಿ, ಅಂದರೆ ಬೆಳಕು ಕಾಣ್ತದಲ್ಲ, ಆ ಬೆಳಕು ಕಾರಣಗಳನ್ನು ನಾವು ಉಷೋದಯ ಅಂತ ಕರಿತೇವೆ. ಸೊ ಇದು ಕಳೆದ ಬಾರಿ ಕೇಳಿದಂಥ ಪ್ರಶ್ನೆ. ಇದು ಇವತ್ತಿನ ಪಾಠ. ಮತ್ತು ಇದರ ಇನ್ನೂ ತುಂಬ 12ನೇ ಅಧ್ಯಾಯ ಭಕ್ತಿಯೋಗದಲ್ಲಿ. ಭಕ್ತಿ ಅಂತಂದರೆ ಏನು ಅಂತಂಬೋದು ನಿಜವಾಗಿ ಭಗವಂತ ನಮಗೆ ತೋರಿಸಿಕೊಡ್ತಾನೆ. ಫಸ್ಟ್ ನಾವು ಜ್ಞಾನವನ್ನು ಪಡೆಯೋಣ. ಮೋಡ ಭಕ್ತರಾಗೋದು ಬೇಡ. ಜ್ಞಾನ ಸಹಿತವಾದಂಥ ಭಕ್ತಿಯನ್ನು ಕಾಣೋದಕ್ಕೆ ಈ 12ನೇ ಅಧ್ಯಾಯ ತುಂಬ ನಮಗೆ ಉಪಯುಕ್ತವಾಗ್ತದೆ. ಅದನ್ನು ಒಂದೊಂದಾಗಿ ನಾವು ನೋಡ್ಕೊಂಡು ಹೋಗೋಣ. ಸೊ ಇದು ಇವತ್ತಿನ ಪಾಠ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.